ನಮಸ್ಕಾರ ಸ್ನೇಹಿತರೆ, ಪರೀಕ್ಷಿತ್ಗೆ ಸ್ವಾಗತ. ಈ ಒಂದು ಸೆಷನ್ ನಾವು ಆಗಸ್ಟ್ ತಿಂಗಳಿನ 4ನೇ ವಾರದ ಕೆಲವೊಂದು ಕರೆಂಟ್ ಅಫೇರ್ಸ್ ನ ತಗೊಂಡು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ಬಂದು ಇಂಡಿಯಾದ ಫಾರೆಕ್ಸ್ ರಿಸರ್ವ್ ಬಗ್ಗೆ ಇದೆ. ವಿದೇಶಿ ವಿನಿಮಯ ಮೀಸಲು ಅಥವಾ ವಿದೇಶಿ ವಿನಿಮಯ ಸಂಗ್ರಹ ಅಂತ ಏನ್ ಕರಿತೀವಲ್ಲ ಅದ್ರ ಬಗ್ಗೆ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಇಂಡಿಯಾದು ಈ ಫಾರೆಕ್ಸ್ ರಿಸರ್ವ್ ಏನಿದೆಯಲ್ಲ ಅದು ಸುಮಾರು 1.5 ಬಿಲಿಯನ್ ಡಾಲರ್ ಅಷ್ಟು ಜಾಸ್ತಿ ಆಗಿ ಈಗ ಟೋಟಲ್ ಆಗಿ 695 ಬಿಲಿಯನ್ ಡಾಲರ್ಗಳಷ್ಟು ಜಾಸ್ತಿ ಆಗಿದೆಯಂತೆ. ಸೊ ಅದಕ್ಕೆ ಇದು ಸುದ್ದಿನಲ್ಲಿ ಇರುವಂತದ್ದು. ಇದನ್ನ RBI ಕನ್ಫರ್ಮ್ ಮಾಡಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಂಟೈನ್ ಮಾಡ್ತಿರುವಂತಹ ಈ ಒಂದು ಫಾರೆಕ್ಸ್ ರಿಸರ್ವ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರೆಕ್ಸ್ ರಿಸರ್ವ್ ಅಂತಂದ್ರೆ ಒಂದು ಅಸೆಟ್ ಹೆಸರು ಹೇಳುತ್ತೆ. ಫಾರೆಕ್ಸ್ ರಿಸರ್ವ್, ಫಾರೆಕ್ಸ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ಗೆ ಇಟ್ಕೊಂಡಿರುವಂತಹ ಒಂದು ರಿಸರ್ವ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಹೊರಗಡೆಯಿಂದ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟುಗಳಾದಾಗ ಅದನ್ನ ಈ ಒಂದು ಫಾರೆಕ್ಸ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಸೊ ಅದು ಕರೆನ್ಸಿ ಇರ್ಬೋದು, ಬಾಂಡ್ಸ್ ಅಲ್ಲಿ ಇರ್ಬೋದು, ಟ್ರೆಜರಿ ಬಿಲ್ಸ್ ಗಳಿರ್ಬೋದು, ಸೆಕ್ಯೂರಿಟಿನಲ್ಲಿ ಇರ್ಬೋದು. ಇದನ್ನ ಮೇಂಟೈನ್ ಮಾಡೋರು ಯಾರು ಅಂತಂದ್ರೆ RBI ಕಸ್ಟಡಿನಲ್ಲಿ ಇದಿರುತ್ತೆ. ಇದನ್ನ ಮ್ಯಾಂಡೇಟ್ ಮಾಡಿದ್ ಕೂಡ RBI 1935 ನೆನ್ಪಿಟ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಈ ರಿಸರ್ವ್ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸ್ಟರ್ನಲ್ ಪೇಮೆಂಟ್ ಮಾಡಬೇಕು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದಂಗೆ ಅದಕ್ಕೆ ಯೂಸ್ ಮಾಡ್ಕೊಂತಾರೆ. ಮತ್ತೆ ರುಪಿ ಸ್ಟೆಬಿಲೈಸೇಷನ್ ಮಾಡೋದಕ್ಕೆ ಅಂತ ಹೇಳಿ. ವರ್ಲ್ಡ್ ಅಲ್ಲಿ ಏನಾದರೂ ವೇರಿಯೇಷನ್ಸ್ ಆಗ್ತಿತ್ತು ಅಂತಂದಾಗ ಆ ರುಪಿನ ಸ್ಟೆಬಿಲೈಸೇಷನ್ ಮಾಡೋಕ್ಕೆ ಅಂತ, ಮತ್ತೆ ಬಫರ್ ಇನ್ ಗ್ಲೋಬಲ್ ಸ್ಟಾಕ್. ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಏನಾದರೂ ಡಾಲರ್ ರೇಟ್ ಜಾಸ್ತಿ ಆಗೋಯ್ತು, ಸೊ ಅಥವಾ ಆಯಿಲ್ ಪ್ರೈಸ್ ಜಾಸ್ತಿ ಆಗೋಯ್ತು, ಆ ಥರದಲ್ಲೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರುವಂಥದ್ದು. ಏನೇನಿರುತ್ತೆ ಈ ಒಂದು ಫಾರೆಕ್ಸ್ ರಿಸರ್ವ್ ಅಲ್ಲಿ ಅಂತಂದ್ರೆ ಫಾರಿನ್ ಕರೆನ್ಸಿ ಅಸೆಟ್ ಇರುತ್ತೆ. ಅಂದ್ರೆ ಫಾರಿನ್ ಕರೆನ್ಸಿ ಮೇ ಬಿ ಡಾಲರ್ಗಳು ಅಂತ ಹೇಳ್ಬೋದು. ಆ ರೀತಿಯಾಗಿ ಜೊತೆಗೆ ಗೋಲ್ಡ್ ರಿಸರ್ವ್ ಇಟ್ಕೊಂಡಿರ್ತೀವಿ. ದಟ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್. ಫಸ್ಟ್ ಯಾವುದು ಅಂತಂದ್ರೆ ಫಾರಿನ್ ಕರೆನ್ಸಿ ಅಸೆಟ್, ಇದು ಬಂದು ಲಾರ್ಜೆಸ್ಟ್ ಶೇರ್ ಇರುತ್ತೆ. ಅದಾದ್ಮೇಲೆ SDR ಅಂತಂದ್ರೆ IMF ಅಲ್ಲಿ ಬಾಸ್ಕೆಟ್ ಆಫ್ ಕರೆನ್ಸಿ ಅಂತ ಕರಿತೀವಿ. ಒಂದಷ್ಟು ಕರೆನ್ಸಿಗಳ ಬುಟ್ಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ US ಡಾಲರು, ಯೂರೋ, ರೆಡ್ಮಿನ್ಬಿ, ಯೆನ್, ಪೌಂಡ್ಸ್, ಈ ಒಂದು $5 ಒಂದು ಬುಟ್ಟಿ ಇರುತ್ತೆ. ಸೊ ಇಲ್ಲಿ IMF ಅಲ್ಲಿ ಇರುವಂತದ್ದು. ಸೊ ಇದನ್ನ ಟೋಟಲ್ ಆಗಿ SDR ಅಂತ ಕರಿತೀವಿ, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳಿ. IMF ಅಲ್ಲಿ ಕೋಟಾ ಬೇಸ್ಡ್ ಅಲ್ಲಿ ಇದನ್ನ ಅಲರ್ಟ್ ಮಾಡಿರ್ತಾರೆ. ಸೊ ಅದೊಂದಷ್ಟಿರುತ್ತೆ. ಸೊ ಫಾರಿನ್ ಕರೆನ್ಸಿ ಅಸೆಟ್, ಗೋಲ್ಡ್ ರಿಸರ್ವ್, SDR ಜೊತೆಗೆ ರಿಸರ್ವ್ ಟ್ರಾಂಚೆ ಪೊಸಿಷನ್ ಅಂತ ಒಂದಿರುತ್ತೆ. ಇದು ಕೂಡ IMF ಅಲ್ಲಿ ಇರುವಂತದ್ದು. ಇವನ್ ಇದು ಕೂಡ ಕೋಟಾ ಬೇಸ್ಡ್ ಅಲ್ಲಿ ಇರುತ್ತೆ. ಈ ಒಂದು 4ನ್ನ ನಾವು ಫಾರೆಕ್ಸ್ ರಿಸರ್ವ್ ಇಟ್ಕೊಂಡಿರ್ತೀವಿ. ಸೊ ಈಗ ಅದು ಜಾಸ್ತಿ ಆಗಿದೆ ಅಂತ ಸುದ್ದಿನಲ್ಲಿದೆ, ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ನಾವು ಗಗನಯಾನ್ ಮಿಷನ್ ಬಗ್ಗೆ ಓದಿ ಇರ್ತೀವಿ. ಗಗನಯಾನ್ ಮಿಷನ್ ಅಂತಂದ್ರೆ ಏನು? ಭಾರತ ದೇಶದಿಂದ 3 ಜನ ಗಗನಯಾನಿಗಳನ್ನ 3 ದಿನದ ಮಟ್ಟಿಗೆ ಲೋ ಅರ್ತ್ ಆರ್ಬಿಟ್ಗೆ, ಬಾಹ್ಯಾಕಾಶಕ್ಕೆ ಕಳಿಸಿ ಅಲ್ಲಿ ಅವ್ರಗಳಿಗೆ ಮೈಕ್ರೋ ಗ್ರಾವಿಟಿ ಲೆವೆಲ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲೊಂದಷ್ಟು ಎಕ್ಸ್ಪೆರಿಮೆಂಟ್ಗಳಾದ ನಂತರ ಅವ್ರನ್ನ ಸೇಫ್ ಆಗಿ ಭೂಮಿಗೆ ರಿಟರ್ನ್ ಮಾಡಬೇಕು ಅನ್ನೋದು ಇದ್ರ ಉದ್ದೇಶ ಆಗಿದೆ. ಸೊ ಇವ್ರನ್ನ ಅಲ್ಲಿಗೆ ಕಳಿಸೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ GSLV, ಈಗ ಸದ್ಯಕ್ಕೆ ಪವರ್ಫುಲ್ ರಾಕೆಟ್ ಅಂತ ಇರೋದಿದೆ ಅಲ್ವಾ, ಲಾಂಚಿಂಗ್ ವೆಹಿಕಲ್ ಅಂತ ಇರೋದು. ಸೊ ಈ GSLV ಅಥವಾ LMV3 ಅಂತ ಕರಿತೀವಿ. ಇದ್ರ ಮೂಲಕ ಲಾಂಚ್ ಮಾಡ್ತಾ ಇದೀವಿ. ಇಷ್ಟು ನಮ್ಗೆ ಗೊತ್ತಿರುವಂತ ಬೇಸಿಕ್ ಅಪ್ಡೇಟ್ಸ್. ಈಗ ಹೊಸ ಅಪ್ಡೇಟ್ ಏನಂತಂದ್ರೆ ಈ ಒಂದು ಗಗನಯಾನ್ ಮಿಷನ್ಗೆ ಮುಂದಿನ ಒಂದು ಪ್ರೀ ರಿಕ್ವಿಸಿಟ್ ಕಂಡೀಷನ್ ಅನ್ನೋ ರೀತಿಯಲ್ಲಿ ಅಥವಾ ಪ್ರೀ ಫೇಸ್ ಅನ್ನೋ ರೀತಿಯಲ್ಲಿ G1 ಮಿಷನ್ ಲಾಂಚ್ ಮಾಡ್ತಾ ಇದ್ದಾರೆ. G1 ಅಂದ್ರೆ ಗಗನಯಾನ್ 1 ಮಿಷನ್ ಅಂತೇಳಿ. ಈ ಫೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅನ್ಕ್ರೂಡ್ ಟೆಸ್ಟ್ ಆಗುತ್ತೆ. ಅನ್ಕ್ರೂಡ್ ಅಂತಂದ್ರೆ ಹ್ಯೋಮಿತ್ರ ಅನ್ನೋ ಒಂದು ಹ್ಯೂಮನಾಯ್ಡ್ ರೋಬೋಟ್ ನ ಅಲ್ಲಿಗೆ ಕಳಿಸ್ತಾರೆ. ಲೋ ಅರ್ತ್ ಆರ್ಬಿಟ್ ಕಳಿಸಿ ಅಲ್ಲಿ ಕೆಲವೊಂದು ಬೇಸಿಕ್ ಎಕ್ಸ್ಪೆರಿಮೆಂಟ್ ಗಳನ್ನ ನೋಡ್ತಾರೆ. ಅಲ್ಲಿ ಪ್ರೆಷರ್ ಹೆಂಗಿದೆ, ಒತ್ತಡ ಹೆಂಗಿದೆ, ಅಥವಾ ಒಂದು ಹ್ಯೂಮನ್ ಮೇಲೆ ಹೆಂಗೆ ಅದು ಆಕ್ಟ್ ಆಗುತ್ತೆ, ಈ ಒಂದು ಕೆಲವೊಂದು ಐಡಿಯಾಗಳನ್ನ ಅಥವಾ ಡೇಟಾಗಳನ್ನ ಅಲ್ಲಿ ಕಲೆಕ್ಟ್ ಮಾಡ್ಕೋತಾರೆ. ಇದಕ್ಕೆ ಅಂತ ತಯಾರು ಮಾಡ್ತಾ ಇದೆ. ಇದು ಫಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ಈಗ ನಡೆದಿರುವಂತ ಅಪ್ಡೇಟ್. ಇನ್ನೊಂದು ಅಪ್ಡೇಟ್ ಇನ್ನೊಂದು ನ್ಯೂಸ್ ಅಲ್ಲಿ ಹೇಳಿದ್ರೆ, ಈಗ ನಾವು ಹೇಳಿದ್ವಿ ಹ್ಯೂಮನ್ಸ್ ನ 3 ದಿನದ ಮಟ್ಟಿಗೆ ಲೋ ಅರ್ತ್ ಆರ್ಬಿಟ್ ಕಳಿಸ್ತೀವಿ, ನಂತರ ವಾಪಸ್ ಅವ್ರನ್ನ ಕರ್ಕೊಬರ್ಬೇಕಲ್ಲ. ಸೊ ಅದಕ್ಕೆ ರಿಟರ್ನಿಂಗ್ ಮೆಕಾನಿಸಮ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಿದ್ವಿ. ಏರ್ ಡ್ರಾಪ್ ಟೆಸ್ಟ್ ಅಂದ್ರೆ ಪ್ಯಾರಾಚೂಟ್ ಮೂಲಕ ಅವ್ರನ್ನ ವಾಪಸ್ಸು ಸಮುದ್ರಕ್ಕೆ ಇಳಿಸ್ಕೊಂಡು ಅಲ್ಲಿಂದ ರಿಟರ್ನ್ ಮಾಡುವಂಥದ್ದು, ಅಂದ್ರೆ ಬ್ರಿಂಗಿಂಗ್ ಬ್ಯಾಕ್ ಅಸ್ಟ್ರಾಯ್ಡ್ ಸೇಫ್ಲಿ ಅಂಡರ್ ದ ಮಿಷನ್. ಸೊ ಈ ಒಂದು ಏರ್ ಡ್ರಾಪ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ. ಸೊ ಇದು ಲೇಟೆಸ್ಟ್ ಆಗಿರುವಂತ ಏರ್ ಅಪ್ಡೇಟ್ ಆಗಿರುತ್ತೆ. ನಿಮಗೆ ಸಿಂಪಲ್ ಕ್ವಶನ್ ಬರ್ಬೋದು, ಹ್ಯೋಮಿತ್ರ ಏನಕ್ಕೆ ಸಂಬಂಧಪಟ್ಟಿತ್ತು, ಹಂಗಂದ್ರೆ ಏನು ಅಂತೇಳಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ತುಂಬಾ ಸಿಂಪಲ್ ಕ್ವಶನ್, S2025 U1 ನ್ಯೂಸ್ ಅಲ್ಲಿ ಇತ್ತು, ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಇದು ಬಂದು 29ನೇ ಒಂದು ಚಂದ್ರ ಅಥವಾ ಉಪಗ್ರಹ ಅಂತ ಹೇಳ್ಬೋದು, ನೈಸರ್ಗಿಕ ಉಪಗ್ರಹ. ಯಾವುದರ ನೈಸರ್ಗಿಕ ಉಪಗ್ರಹ? ಯುರೇನಸ್ ನ ಒಂದು ನೈಸರ್ಗಿಕ ಉಪಗ್ರಹ ಆಗಿರುತ್ತೆ. ಇದನ್ನ ಜೇಮ್ ವೆಬ್ ಟೆಲಿಸ್ಕೋಪ್ ಈಗ ರೀಸೆಂಟ್ ಆಗಿ ಕ್ಯಾಪ್ಚರ್ ಮಾಡಿ ಫೋಟೋನ ಸೆಂಡ್ ಮಾಡಿದೆ ಅರ್ತ್ಗೆ. ಸೊ ಹಾಗಾಗಿ ನ್ಯೂಸ್ ಅಲ್ಲಿ ಇರುವಂತದ್ದು ನೆನ್ಪಿಟ್ಕೋಬೇಕು. ಅದ್ರ ಹೆಸರು ಬಂದು S2025 U1 ಅಂತೇಳಿ. ಯುರೇನಸ್ ಬಂದು ನಮ್ದು 7th ಗ್ರಹ ಆಗುತ್ತೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಇರುವಂತದ್ದು. 29 ಮೂನ್ಸ್ ಇದೆ ಅಂತ ಹೇಳಿದ್ವಿ. ಅದರಲ್ಲಿ ಮೇನ್ ಒಂದು 4-5 ನೆನ್ಪಿಟ್ಕೋಬೇಕು ಅಂತಂದ್ರೆ ಲಾರ್ಜೆಸ್ಟ್ ಯಾವಿದಾವೆ ಅಂತಂದ್ರೆ ಮಿರಿಂಡಾ, ಏರಿಲ್ ಅಥವಾ ಏರಿಯಲ್, ಅಂಬ್ರಿಯಲ್, ಟೈಟಾನಿಯಾ ಮತ್ತೆ ಒಬೆರಾನ್. ಇದನ್ನ ಕೇಳ್ಬಿಟ್ಟು ಹಿಂಗೂ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು, ಇವುಗಳು ಏನು ಅಂತ ಕೇಳ್ಬೋದು. ಸೊ ನೆನ್ಪಿಟ್ಕೋಬೇಕಾಗತ್ತೆ ಯುರೇನಸ್ ನ ನೈಸರ್ಗಿಕ ಉಪಗ್ರಹಗಳು ಅಥವಾ
ಮೂನ್ಸ್ ಅಂತ ಕರಿಬಹುದು. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ ಸೆಷನ್ ಅಲ್ಲಿ ಸ್ಪೇಸ್ ಎಕ್ಸ್ ನ ಸ್ಟಾರ್ಲಿಂಕ್ ಬಗ್ಗೆ ಸಾಕಷ್ಟು ಸಲ ಡಿಸ್ಕಸ್ ಮಾಡಿರ್ತೀವಿ. ಸ್ಟಾರ್ಲಿಂಕ್ ನ ಮುಖ್ಯ ಉದ್ದೇಶ ಏನಂತಂದ್ರೆ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಒಂದಷ್ಟು ಸ್ಯಾಟಲೈಟ್ಸ್ ಗಳ ಗುಂಪುಗಳನ್ನ ಲಾಂಚ್ ಮಾಡಿ ಅಲ್ಲಿಂದ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸ್ ನ ಪ್ರೊವೈಡ್ ಮಾಡುವಂತದ್ದಾಗಿದೆ. ಹೌದಲ್ವಾ? ಇದನ್ನ ನಾವು ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ವಿ. ಈಗ ಏನ್ ಮಾಡಿದೆ ಅಂತಂದ್ರೆ UIDAI, ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ಆಧಾರ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಥಾರಿಟಿ, ಇವರೇನ್ ಮಾಡಿದ್ದಾರೆ ಅಂತಂದ್ರೆ ಈ ಸ್ಟಾರ್ಲಿಂಕ್ ಜೊತೆ ಈಗ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಈಗ ಆಧಾರ್ ವೆರಿಫಿಕೇಶನ್ ಆಗುತ್ತಲ್ಲ, ಅಥೆಂಟಿಕೇಶನ್ ಆಗ್ಬೋದು ಅಥವಾ KYC ಓಕೆ ಆಗ್ಬೋದು, ಇದನ್ನ ಮಾಡೋದಕ್ಕೆ, ಈ ವೆರಿಫಿಕೇಶನ್ ಮಾಡೋದಕ್ಕೆ ಇಲ್ಲಿರುವಂತ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ನ ನಾವು ಯೂಸ್ ಮಾಡ್ಕೊಂತೀವಿ. ಸೊ ದಟ್ ಇದು ತುಂಬಾ ಫಾಸ್ಟ್ ಆಗುತ್ತೆ, ಕ್ವಿಕ್ ಆಗುತ್ತೆ, ಪೇಪರ್ಲೆಸ್ ಆಗುತ್ತೆ, ಸೆಕ್ಯೂರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈಗ ಸ್ಟಾರ್ಲಿಂಕ್ ಮತ್ತೆ UIDAI ಎರಡು ಏನ್ ಮಾಡಿದೆ ಅಂತಂದ್ರೆ ಅಗ್ರಿಮೆಂಟ್ಗೆ ಸೈನ್ ಮಾಡಿದೆ. ಇದರಿಂದ ಇದರ ಒಂದು ಸ್ಕೇಲೆಬಿಲಿಟಿ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಏನು ನಾವು ಪ್ಲಾನ್ ಮಾಡ್ತಾ ಇದೀವಿ ಇಂಡಿಯಾದಲ್ಲಿ, ಅದರ ಸ್ಕೇಲೆಬಿಲಿಟಿನೇ ಜಾಸ್ತಿ ಆಗುತ್ತೆ. ಇದಕ್ಕೆ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ, ರೆಗ್ಯುಲೇಟರಿ ಅಪ್ರೂವ್ ಕೂಡ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇಂದ ಅಪ್ರೂವ್ ಕೂಡ ಸಿಕ್ಕಿದೆ. ಸೊ UIDAI ಏನಾದರೂ ಈಗ ಆಧಾರ್ ಅಥೆಂಟಿಕೇಶನ್ ವೆರಿಫೈ ಮಾಡಬೇಕು ಅಂತಂದ್ರೆ ಅಥವಾ KYC ಓಕೆ ಮಾಡಬೇಕು ಅಂತಂದ್ರೆ ಸ್ಟಾರ್ಲಿಂಕ್ ಪ್ರೊವೈಡ್ ಮಾಡುವಂತಹ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ನ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತಂದ್ರೆ ರೀಥಿಂಕಿಂಗ್ ಹೋಮ್ ಸ್ಟೇಸ್ ನ್ಯಾವಿಗೇಟಿಂಗ್ ಪಾಲಿಸಿ ಪಾತ್ವೇಸ್ ಅನ್ನೋ ಒಂದು ರಿಪೋರ್ಟ್ ನ ಯಾರು ರಿಲೀಸ್ ಮಾಡಿದ್ರು ಅಂತ ಕೇಳ್ತಾರೆ, ನೀತಿ ಆಯೋಗ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇಂಡಿಯಾದಲ್ಲಿ ಹೋಮ್ ಸ್ಟೇಗಳು ಹೆಂಗಿರಬೇಕು, ಎಷ್ಟು ಇನ್ಕ್ಲೂಸಿವ್ ಆಗಿರಬೇಕು, ಯಾವ ಬೆಸ್ಟ್ ಪ್ರಾಕ್ಟೀಸ್ ಗಳನ್ನ ಶೇರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದೆ ನೀತಿ ಆಯೋಗ, ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಹಿನ್ನೆಲೆ ಸ್ವಲ್ಪ ನಾವು ನೀತಿ ಆಯೋಗ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೀತಿ ಆಯೋಗ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ನೀತಿ ಆಯೋಗ ಒಂದು ಥಿಂಕ್ ಟ್ಯಾಂಕ್ ಅಷ್ಟೇನೆ. ಇದೇನಂತಂದ್ರೆ ಇದು ನೈದರ್ ಕಾನ್ಸ್ಟಿಟ್ಯೂಷನ್ ಬಾಡಿ ನಾರ್ ಸ್ಟ್ಯಾಚ್ಯುಟರಿ ಬಾಡಿ. ಇದು ಸ್ಟ್ಯಾಚ್ಯುಟರಿ ಬಾಡಿನೂ ಅಲ್ಲ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿನೂ ಅಲ್ಲ. ಇದನ್ನ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ, ಅಥವಾ ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ಇಂದ ಪಾಸ್ ಆಗಿ ಬಂದಿರುವಂತದ್ದು. ನಮಗೆ ಮೊದಲು ಪ್ಲಾನಿಂಗ್ ಕಮಿಷನ್ ಅಂತ ಒಂದು ಇತ್ತು. ಏನು ಪ್ಲಾನಿಂಗ್ ಕಮಿಷನ್ ಕೆಲಸ ಅಂತಂದ್ರೆ ಈಗ 5 year ಪ್ಲಾನ್ಸ್ ಎಲ್ಲ ಬರುತ್ತಲ್ಲ, ಸೊ ಆ ರೀತಿ ಸಜೆಷನ್ ಮಾಡುವಂಥದ್ದು ಎಕನಾಮಿಕ್ ಡೆವಲಪ್ಮೆಂಟ್ಗೆ ಏನೇನು ಪ್ಲಾನ್ ಮಾಡ್ಬೋದು ಅಂತೇಳಿ. ಈ ಒಂದು ಪ್ಲಾನಿಂಗ್ ಕಮಿಷನ್ ಅಲ್ಲಿ ಇದ್ದಂತ ಕೆಲವೊಂದು ಡ್ರಾಬ್ಯಾಕ್ ಗಳನ್ನ ಓವರ್ಕಮ್ ಮಾಡಬೇಕು ಅಂತೇಳಿ 2014ರಲ್ಲಿ ಈ ನೀತಿ ಆಯೋಗನ ಎಸ್ಟಾಬ್ಲಿಷ್ ಮಾಡಿದ್ರು. ಏನಾಗುತ್ತೆ, ಏನಿದ್ರ ಮುಖ್ಯ ಉದ್ದೇಶ ಅಂತಂದ್ರೆ ಕಾಂಪಿಟೇಟಿವ್ ಅಂಡ್ ಕೋಆಪರೇಟಿವ್ ಫೆಡರಲಿಸಮ್ ನ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನೀತಿ ಆಯೋಗ ಬಂದಿದ್ದು. ಇದರ ಅಧ್ಯಕ್ಷರು ಒಂದು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಮತ್ತೆ ಇದರೊಂದು ಕೌನ್ಸಿಲ್ ಇರುತ್ತೆ ವಿಚಾರಗಳನ್ನ ಡಿಸ್ಕಸ್ ಮಾಡೋದಕ್ಕೆ. ನಾನು ಹೇಳಿದೆ ಫೆಡರಲಿಸಮ್ ಬೇಸಿಕ್ ಇದೆ ಅಂತಂದ್ರೆ ಇದರಲ್ಲಿ ಎಲ್ಲಾ ಸ್ಟೇಟ್ ನ CMs ಗಳು ಇದರ ಪಾರ್ಟಿಸಿಪೇಟ್ ಆಗಿರ್ತಾರೆ, ಮತ್ತೆ ಇದರ ಅಧ್ಯಕ್ಷತೆಯನ್ನ ಪ್ರೈಮ್ ಮಿನಿಸ್ಟರ್ ವಹಿಸಿರ್ತಾರೆ. ಇದಕ್ಕೆ ವೈಸ್ ಚೇರ್ಮನ್ ಕೂಡ ಇರ್ತಾರೆ. ಇದನ್ನ ಅಪಾಯಿಂಟ್ ಮಾಡುವಂಥದ್ದು PMA ಆಗಿರ್ತಾರೆ. ಏನು ಈ ಪ್ಲಾನಿಂಗ್ ಕಮಿಷನ್ ಇತ್ತಲ್ಲ, ಇದು ಟಾಪ್ ಡೌನ್ ಅಪ್ರೋಚ್ ಇತ್ತು. ಅಂದ್ರೆ ಮೇಲ್ಗಡೆ ಏನು ಸೆಂಟ್ರಲ್ ಡಿಸಿಷನ್ ತಗೋತಾರೆ ಅದನ್ನೆಲ್ಲ ಬರೀ ಸ್ಟೇಟ್ಗಳು ಫಾಲೋ ಮಾಡಬೇಕಿತ್ತು ಅಥವಾ ಲೋಕಲ್ ಬಾಡೀಸ್ಗಳು ಫಾಲೋ ಮಾಡಬೇಕಿತ್ತು. ಇದು ಏನಂತಂದ್ರೆ ಬದಲಾಗಿ ಬಾಟಮ್ ಅಪ್ ಅಪ್ರೋಚ್ ಅಂತೇಳಿ, ಅಂದ್ರೆ ಸ್ಟೇಟ್ಸ್ಗಳು ಐಡಿಯಾ ಕೊಡ್ತವೆ ಹೇಗೆ ಇದು ಕೋರ್ಡಿನೇಷನ್ ಹೋಗಬೇಕು, ಯಾವ ರೀತಿಯಲ್ಲಿ ಹೋಗಬೇಕು ಅಂತ. ಸ್ಟೇಟ್ಗಳಿಗೆ ಹೇಗೆ ಫೇವರ್ ಆಗೋ ರೀತಿಯಲ್ಲಿ ಸೆಂಟರ್ಗಳು ಪಾಲಿಸಿನ ಫ್ರೇಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಈ ನೀತಿ ಆಯೋಗನ ಮುಖ್ಯ ಉದ್ದೇಶ ಒಂದು ವೀಕರ್ ಸೆಕ್ಷನ್ಗಳನ್ನ ಫೋಕಸ್ ಮಾಡುವಂಥದ್ದು, ನ್ಯಾಷನಲ್ ಸೆಕ್ಯೂರಿಟಿನ ತನ್ನ ಪ್ಲಾನಿಂಗ್, ಎಕನಾಮಿಕ್ ಪ್ಲಾನಿಂಗ್ ಜೊತೆ ಇಂಟಿಗ್ರೇಟ್ ಮಾಡುವಂಥದ್ದು, ನಾಲೆಜ್ ಶೇರ್ ಮಾಡುವಂಥದ್ದು, ಇನೋವೇಟಿವ್ ಐಡಿಯಾಸ್ ತರುವಂಥದ್ದು, ಮತ್ತೆ ಆಂಟ್ರಪ್ರಿನರ್ಶಿಪ್ ಸಿಸ್ಟಮ್ ನ ಪ್ರಮೋಟ್ ಮಾಡುವಂಥದ್ದಾಗಿರುತ್ತೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇನೋವೇಷನ್ ಅಂತ ಬಂದ್ರೆ ಅಟಲ್ ಇನೋವೇಷನ್ ಮಿಷನ್ ಎಸ್ಟಾಬ್ಲಿಷ್ ಮಾಡಿದೆ. ಮತ್ತೆ ಸ್ಟೇಟ್ಗಳಲ್ಲಿ ಡೆವಲಪ್ಮೆಂಟ್ ಸ್ಟೇಜಸ್ ಹೇಗಿದೆ ಅಥವಾ SDG ಅಡಾಪ್ಷನ್ ಹೇಗಿದೆ ಅಂತ ನೋಡೋದಕ್ಕೆ ಡೆವಲಪ್ಮೆಂಟ್ ಮಾನಿಟರಿಂಗ್ ಇವ್ಯಾಲ್ಯೂಯೇಷನ್ ಆಫೀಸ್ ಅಂತಿದೆ. ಆಮೇಲೆ ಈ ಒಂದು ಲೇಬರ್ ಲಾಗಳನ್ನ ನೋಡ್ಕೊಳ್ಳೋದಕ್ಕೆ NILERD ಇದೆ. ಸೊ ಈ ರೀತಿಯಾಗಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಅಥವಾ ಪ್ರೋಗ್ರಾಮ್ಗಳು ಇದರ ಈ ನೀತಿ ಆಯೋಗ ಅಂಡರಲ್ಲಿ ವರ್ಕ್ ಆಗ್ತವೆ. ಇದ್ರ ಕೆಲಸ ಏನ್ ಮಾಡೋದು ಅಂತಂದ್ರೆ ಪಾಲಿಸಿ ಫ್ರೇಮ್ ವರ್ಕ್, ಕೋಆಪರೇಟಿವ್ ಫೆಡರಲಿಸಮ್ ಮತ್ತೆ ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೂಯೇಷನ್, ಇದೆಲ್ಲ ಹೇಳಿದ್ದು ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ DMEO. ಸೊ ಈ ರೀತಿಯಾಗಿ ಕೆಲಸ ಮಾಡುವಂಥದ್ದು. ಅಂಡ್ ಇನೋವೇಷನ್ ಕೂಡ ಸಪೋರ್ಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನೋವೇಷನ್ ಇಂಡೆಕ್ಸ್ ಎಲ್ಲ ಇದು ರಿಲೀಸ್ ಮಾಡುತ್ತೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಬಂದು ಒಂದು ಸ್ಕೀಮ್ ಬಗ್ಗೆ, ಸ್ವಯಂ ಅನ್ನೋ ಒಂದು ಸ್ಕೀಮ್ ಇದೆ. ಸ್ವಯಂ ಅಂತಂದ್ರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ ಅಂತ ಹೇಳಿ. ಸ್ಟಡಿ ವೆಬ್ಸ್ ಅಂದ್ರೆ ಆನ್ಲೈನ್ ಮೂಲಕ ಕೊಡ್ತಾ ಇದ್ದಾರೆ, ಆಕ್ಟಿವ್ ಲರ್ನಿಂಗ್ ಅಂತೆ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ಗೆ ಅಂತ ಹೇಳಿ. ಇಂತಂದಿರೋದು ಮಿನಿಸ್ಟ್ರಿ ಆಫ್ ಎಜುಕೇಶನ್. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದನ್ನ ಮೂಕ್ ಅಂತ ಕರಿತೀವಿ. ಮೂಕ್ ಅಂತಂದ್ರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತೇಳಿ. ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತೇಳಿ. ಆನ್ಲೈನ್ ಅಂತಂದ್ರೆ ಫ್ರೀ ಆಗಿ ಕೊಡುವಂಥದ್ದು. ಇದು ಫ್ರೀ ಉದ್ದೇಶನೇ ಅದು, ಫ್ರೀ ಆನ್ಲೈನ್ ಎಜುಕೇಶನ್ಸ್ ಕೊಡೋಕೆ ತಂದಿರುವಂತಹ ಒಂದು ಪೋರ್ಟಲ್ ಸ್ವಯಂ ಪೋರ್ಟಲ್. ಯಾರು ತಂದಿರುವಂಥದ್ದು? ಮಿನಿಸ್ಟ್ರಿ ಆಫ್ ಎಜುಕೇಶನ್ ತಂದಿರುವಂಥದ್ದು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 9th ಸ್ಟ್ಯಾಂಡರ್ಡ್ ಇಂದ ಹಿಡಿದು PG ವರ್ಗು ಎಲ್ಲಾ ರೀತಿಯಲ್ಲೂ ಲೆಕ್ಚರ್ಸ್ ಆಗ್ಬೋದು, ಮೆಟೀರಿಯಲ್ಸ್ ಆಗ್ಬೋದು, ಟೆಸ್ಟ್ ಸೀರೀಸ್ಗಳಾಗ್ಬೋದು, ಕ್ವಿಜ್ ಆಗ್ಬೋದು, ಡಿಸ್ಕಷನ್ ಫೋರಮ್ ಆಗ್ಬೋದು, ಎಲ್ಲಾನು ಪ್ರೊವೈಡ್ ಮಾಡಿರ್ತಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಇದಕ್ಕೆ ಸಪೋರ್ಟಿವ್ ಆಗೋ ರೀತಿಯಲ್ಲೇ ಏನು UGC, NCERT, NIOS ಮತ್ತೆ IGNOU ಇವೆಲ್ಲ ವರ್ಕ್ ಮಾಡ್ತಿರ್ತವೆ. ಇದಕ್ಕೆ ಸಪೋರ್ಟಿವ್ ಆಗಿರೋ ರೀತಿಯಲ್ಲೇ. ಮತ್ತೆ ಇನ್ನೊಂದು ಇದನ್ನ ಅಪ್ಡೇಟೆಡ್ ವರ್ಷನ್ ಸ್ವಯಂ ಪ್ಲಸ್ ಅಂತ ತರ್ತಾರೆ. ಸ್ವಯಂ ಪ್ಲಸ್ ಅಂತಂದ್ರೆ ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್, ಎಜುಕೇಶನ್ ಜೊತೆಗೆ ಪ್ಲಸ್ ಏನೋ ಸಮಥಿಂಗ್ ಇದೆ ಅಂತೇಳಿ, ಇಂಡಸ್ಟ್ರಿ ಲಿಂಕ್ಡ್ ಆಗಿರುವಂತಹ ಕೆಲವೊಂದು ಸ್ಕಿಲ್ಸ್ಗಳನ್ನ ತರಬೇಕು ಅಂತೇಳಿ ಮಾಡ್ತಾರೆ. ಆಮೇಲೆ ನೆನ್ಪಿಟ್ಕೋಬೇಕು, ಈ ಒಂದು ಸ್ವಯಂ ಏನಿದೆಯಲ್ಲ ಇದು 12 ಲ್ಯಾಂಗ್ವೇಜ್ಗಳಿದೆ, ಮಲ್ಟಿಲಿಂಗ್ವಲ್ ಆಗಿದೆ, 12 ಲ್ಯಾಂಗ್ವೇಜ್ ಇದೆ. ಈ ಒಂದು ಸ್ವಯಂ ಪ್ಲಸ್ ಏನಿದೆಯಲ್ಲ ಇದನ್ನ ಅಪ್ಡೇಟ್ ಮಾಡ್ತಿರೋದು IIT ಮದ್ರಾಸ್, ಕೇಳೋ ಚಾನ್ಸಸ್ ಇರುತ್ತೆ. ಏನಕ್ಕಪ್ಪ ಮತ್ತೆ ಸುದ್ದಿನಲ್ಲಿದೆ ಅಂತಂದ್ರೆ AI ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದೆ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಈ ಸ್ವಯಂ ಪೋರ್ಟಲ್ ಅಲ್ಲಿ
AI ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. AI ಕೋರ್ಸ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ಲು ಈ ಒಂದು ಕೋಡಿಂಗ್ ಇರ್ಬೋದು, ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಾಗ ಅಥವಾ ಮಷಿನ್ ಲರ್ನಿಂಗು, ಪೈಥಾನ್ ಇದಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಮತ್ತು ಫಿಸಿಕ್ಸು, ಕೆಮಿಸ್ಟ್ರಿ, ಅಕೌಂಟಿಂಗು, ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ 5 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗಳನ್ನ ಆ್ಯಡ್ ಮಾಡಿದೆ ಈ ಒಂದು ಸ್ವಯಂ ಪೋರ್ಟಲ್ಲಿ. ಅದಕ್ಕೆ ಸುದ್ದಿನಲ್ಲಿರುವಂಥದ್ದಾಗಿದೆ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದರೆ 2027ರ ಸೆನ್ಸಸ್ ಏನಿದೆಯಲ್ಲ, ಅದು 2011ರಲ್ಲೇ ಡಿಫೈನ್ ಮಾಡಿದಂತಹ ಒಂದು ಕ್ರೈಟೀರಿಯಾ ಏನಿದು, ಅರ್ಬನ್ ಏರಿಯಾಸ್. ಈಗ ಫಾರ್ ಎಕ್ಸಾಂಪಲ್ ಅವರು ಸೆನ್ಸಸ್ ಕಂಡಕ್ಟ್ ಮಾಡಬೇಕು ಅಂತಂದರೆ ಕೆಲವೊಂದು ಏರಿಯಾಗಳನ್ನ ಸ್ಟ್ಯಾಚ್ಯುಟರಿ ಟೌನ್ ಅಂತ ಡಿಸೈಡ್ ಮಾಡ್ತಾರೆ. ಸ್ಟ್ಯಾಚ್ಯುಟರಿ ಟೌನ್ ಅಂತಂದರೆ ಲೀಗಲಿ ಇದು ಅರ್ಬನ್ ಏರಿಯಾ ಅಂತ ಡಿಸೈಡ್ ಮಾಡ್ತಾರೆ. ಮೇ ಬಿ ಅದು ಮುನ್ಸಿಪಲ್ ಕಾರ್ಪೊರೇಷನ್ ಆಗ್ಬೋದು ಅಥವಾ ಕಂಟೋನ್ಮೆಂಟ್ ಬೋರ್ಡ್ ಆಗ್ಬೋದು. ಲೀಗಲಿ ಇದು ಅರ್ಬನ್ ಅಂತ ಗೊತ್ತಾಗುತ್ತೆ, ಬಟ್ ಕೆಲವೊಂದು ಅರ್ಬನ್ ಅಂತ ಗೊತ್ತಾಗಲ್ಲ. ಸೊ ಇವಾಗ ಅವ್ರನ್ನ ಏನಂತ ಮಾಡ್ತಾರೆ ಅಂದರೆ ಸೆನ್ಸಸ್ ಟೌನ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಆ ಒಂದು ಸೆನ್ಸಸ್ ಟೌನ್ ಅಂತ ರೆಕಗ್ನೈಸ್ ಮಾಡೋದು ಹೇಗೆ, ಅದಕ್ಕೆ ಅಂತ ಒಂದಷ್ಟು ಕ್ರೈಟೀರಿಯಾಗಳಿದೆ. ಆ ಕ್ರೈಟೀರಿಯಾಗಳನ್ನ 2011ನೇ ಸೆನ್ಸಸ್ಸಲ್ಲಿ ಅವರು ಐಡೆಂಟಿಫೈ ಮಾಡಿಟ್ಟಿದ್ರು. ಆ ಒಂದು ಕ್ರೈಟೀರಿಯಾಗಳನ್ನೇ ಕ್ಯಾರಿ ಮಾಡ್ತೀವಿ 2027ನೇ ಸೆನ್ಸಸ್ಗೂ ಅಂತ ಇದು ನ್ಯೂಸ್ ಬಂದಿರುವಂಥದ್ದು. ಓಕೆ, ಏನು ಆ ಕ್ರೈಟೀರಿಯಾಗಳು ಅಥವಾ ಏನು ಕ್ಯಾರಿ ಮಾಡ್ತಾ ಇದೆ, ಯಾವ ಕ್ರೈಟೀರಿಯಾಗಳನ್ನ ಅಂತಂದರೆ ಪಾಪ್ಯುಲೇಷನ್ 5,000ಕ್ಕಿಂತ ಜಾಸ್ತಿ ಇರುವಂಥದ್ದು. ಯಾವ ಏರಿಯಾದಲ್ಲಿ ಪಾಪ್ಯುಲೇಷನ್ 5,000ಕ್ಕಿಂತ ಜಾಸ್ತಿ ಇರುತ್ತೆ, ಮತ್ತು ಡೆನ್ಸಿಟಿ ಅಂತಂದರೆ ಜನಸಾಂದ್ರತೆ ಅಂತ ಏನು ಕರಿತೀವಲ್ಲ, ಸ್ಕ್ವೇರ್ ಕಿಲೋಮೀಟರ್ಗೆ 400ಕ್ಕಿಂತ ಹೆಚ್ಚಿಗೆ ಜನಸಾಂದ್ರತೆ ಇತ್ತು ಅಂತಂದರೆ, ಆಮೇಲೆ 75%ಕ್ಕಿಂತ ಹೆಚ್ಚಿಗೆ ಮೇಲ್ ವರ್ಕರ್ಸು ನಾನ್ ಅಗ್ರಿಕಲ್ಚರ್ ಇತ್ತು ಅಂತಂದರೆ ರೂರಲ್ ಅಂತ ಹೇಳ್ಬೋದಾಗಿತ್ತು. ನಾನ್ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಸೊ ಇವ್ರುಗಳನ್ನ ಏನು ಮಾಡ್ತಾರೆ, ಈ ಒಂದು ಜಾಗನ ಏನು ಮಾಡ್ತಾರೆ ಅಂತಂದರೆ ಅದನ್ನು ಸೆನ್ಸಸ್ ಟೌನ್ ಅಂತ ಡಿಕ್ಲೇರ್ ಮಾಡ್ತಾರೆ, ಸೆನ್ಸಸ್ ಟೌನ್ ಅಂತೇಳಿ. ಸೊ ನೆನ್ಪಿಟ್ಕೋಬೇಕಾಗತ್ತೆ, ಕ್ರೈಟೀರಿಯಾ ಇಸ್ ವೆರಿ ಇಂಪಾರ್ಟೆಂಟು. ಕೇಳ್ತಾರೆ ಈಗ 2011ರಲ್ಲಿ ಸೆನ್ಸಸ್ ನೋಡೋ ನಮ್ಗೆ ಐಡಿಯಾ ಬರುತ್ತೆ. 68% ರೂರಲ್ ಪಾಪ್ಯುಲೇಷನ್ ಇದ್ದರೆ 31% ಅರ್ಬನ್ ಪಾಪ್ಯುಲೇಷನ್ ಇತ್ತು. ಈಗ ಡೆಫಿನೆಟ್ಲಿ ಚೇಂಜ್ ಆಗಿರುತ್ತೆ, ಬಟ್ ಈ ಒಂದು ಆರ್ಟಿಕಲ್ ನಾವು ತಗೋಬೇಕಾಗಿರೋದು ಕ್ರೈಟೀರಿಯಾ ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ಅಂತಾರೆ ರ್ಯಾಂಕಿಂಗ್ ಅಂತಂದರೆ IMD ವರ್ಲ್ಡ್ ಕಾಂಪಿಟೇಟಿವ್ ರ್ಯಾಂಕಿಂಗ್ ಅಂತ ಬರುತ್ತೆ. IMD ಅಂತಂದರೆ ಈ ಮೆಟಲಜಿಕಲ್ ಡಿಪಾರ್ಟ್ಮೆಂಟ್ ಬರುತ್ತೆ, ಅದಲ್ಲ. ಇದು IMD ಅಂತಂದರೆ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ, ಅಂತೇಳಿ ಇದೊಂದು ಪ್ರೈವೇಟ್ ಏಜೆನ್ಸಿ. ಇದೊಂದು ರ್ಯಾಂಕಿಂಗ್ ಅನೌನ್ಸ್ ಮಾಡುತ್ತೆ. ಕಾಂಪಿಟೇಟಿವ್ನೆಸ್ ಹೇಗೆ ಬೇರೆ ದೇಶಗಳ ಜೊತೆ ಇಂಡಿಯಾ ಕಾಂಪೀಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಅಂತೇಳಿ, ಬೇಸ್ಡ್ ಆನ್ ಸಮ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ಹೆಂಗೆ ನಡೀತಿದೆ, ಗೌರ್ಮೆಂಟ್ ಎಫಿಷಿಯನ್ಸಿ ಹೇಗಿದೆ, ಬಿಸ್ನೆಸ್ ಎಫಿಷಿಯನ್ಸಿ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಈ ಒಂದು 5 ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಈ IMD ವರ್ಲ್ಡ್ ಕಾಂಪಿಟೇಟಿವ್ನೆಸ್ ರ್ಯಾಂಕಿಂಗ್ ಇಂಡೆಕ್ಸ್ ಅನೌನ್ಸ್ ಆಗುತ್ತೆ. ಇದರಲ್ಲಿ ಇಂಡಿಯಾ ಸ್ಥಾನ ಬಂದು ಈಗ 41 ಇದೆ. 2024ರಲ್ಲಿ 39 ಇತ್ತು. ಕೆಲವು ಕಾರಣಗಳಿಂದ ಇದೇನಾಗಿದೆ ಅಂತಂದು ಈಗ ಕುಸ್ತಿದೆ, 41ನೇ ಸ್ಥಾನದಲ್ಲಿದೆ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಯಾರು ರಿಲೀಸ್ ಮಾಡುವಂಥದ್ದು ಅಂದರೆ IMD ವರ್ಲ್ಡ್ ಕಾಂಪಿಟೇಟಿವ್ನೆಸ್ ರ್ಯಾಂಕಿಂಗು ಇಂಪಾರ್ಟೆಂಟ್. ಇನ್ನೊಂದು ರ್ಯಾಂಕಿಂಗ್ ಏನಂತಂದರೆ ಗ್ಲೋಬಲ್ AI ಇನೋವೇಷನ್ ರೈಸ್ ಅಂತೇಳಿ. ಗ್ಲೋಬಲ್ AI ಇನೋವೇಷನ್, AI ಸಂಬಂಧಪಟ್ಟಾಗೆ ದೇಶಗಳು ಯಾವ ರೀತಿ ರೇಸಲ್ಲಿದೆ ಅನ್ನೋದನ್ನು ಮೆಷರ್ ಮಾಡೋದಕ್ಕೆ ತಂದಿರೋವಂಥದ್ದು. ಇದರಲ್ಲಿ ಇಂಡಿಯಾಗೆ 7th ಪೊಸಿಷನ್ ಸಿಕ್ಕಿದೆ. ಯಾವುದಾದ್ರೂ 1-2 ಪೊಸಿಷನ್ಸ್ಗಳು ಚೆನ್ನಾಗಿ ಸಿಕ್ಕಿದೆ ಅಂತಂದರೆ ಅದು ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಈ ರ್ಯಾಂಕಿಂಗ್ನ ಅನೌನ್ಸ್ ಮಾಡಿದ್ರೆ ಯಾರು ಅಂತ ಕೇಳಿದ್ರೆ ಲಿಂಕಿ ಸ್ಟಡಿ ಅಂತೇಳಿ, ಇದು ಪ್ರೈವೇಟ್ ಏಜೆನ್ಸಿನೇ, ಲಿಂಕಿ ಸ್ಟಡಿ ಅಂತ. ಇಂಡಿಯಾಗೆ ಈಗ 7th ರ್ಯಾಂಕ್ ಸಿಕ್ಕಿದೆ ವಿತ್ 24 ಸ್ಕೋರಿಂದ. ಸೊ ಇದಕ್ಕಿಂತ ಮುಂಚೆ ಅಂದರೆ ಅನ್ನೋದಕ್ಕಿಂತ ಈ ಒಂದು ಏನಿದೆಯಲ್ಲ ಇಂಡಿಯಾ ರ್ಯಾಂಕಿಂಗು 7th ಅನ್ನೋದು, ಇದು UK, ಆಸ್ಟ್ರೇಲಿಯಾ, ಇಟಲಿ ಅಂತ ದೇಶಗಳಿಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವ ಬೇಸ್ ಮೇಲೆ ಕೊಡುತ್ತೆ ಅಂತಂದರೆ AI ಪೇಟೆಂಟ್, ಏನೋ ಒಂದು ಇನೋವೇಷನ್ ಮಾಡಿರ್ತೀವಿ, ಡೆವಲಪ್ ಮಾಡಿರ್ತೀವಿ AI ಮೇಲೆ, ಅದಕ್ಕೆ ಪೇಟೆಂಟ್ ಹೆಂಗೆ ಕ್ಲೈಮ್ ಮಾಡ್ತಾ ಇದ್ದೀರಾ ಅಥವಾ ಎಷ್ಟು ಪೇಟೆಂಟ್ಸ್ ಬರ್ತಿದೆ, ಆಮೇಲೆ ನಂಬರ್ ಆಫ್ AI ಮಾಡೆಲ್ಸ್, ನೀವೇನು ಡೆವಲಪ್ ಮಾಡ್ತಾ ಇದ್ದೀರಾ ಮಾಡೆಲ್ಸ್ಗಳು, ಅದಾದಮೇಲೆ ಇನ್ವೆಸ್ಟ್ಮೆಂಟು, AI ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಹೆಂಗೆ ಬರ್ತಿದೆ, ವರ್ಕ್ ಫೋರ್ಸ್ ಅಡಾಪ್ಷನ್. ಕೆಲವೊಂದು ಟೈಮಲ್ಲಿ AI ಇಂದ ಕೆಲಸ ಹೋಗೋದು ಇರುತ್ತೆ ಅಥವಾ ಇನೋವೇಟಿವ್ ಆಗಿ ಕೆಲಸ ಬರೋದು ಇರುತ್ತೆ. ವರ್ಕ್ ಫೋರ್ಸ್ ಅಡಾಪ್ಷನ್ ಹೆಂಗೆ ಆಗ್ತಾ ಇದೆ ಅದನ್ನು ನೋಡುತ್ತೆ. ಜಾಬ್ ಓಪನಿಂಗ್ಸ್, AI ಸಂಬಂಧಪಟ್ಟಂಗೆ ಜಾಬ್ ಓಪನಿಂಗ್ಸ್ ಇದೆ. ಸೊ ಈ ಒಂದು ಬೇಸ್ ಮೇಲೆ ಈ ಒಂದು ಲಿಂಕಿ ಸ್ಟಡಿ ಅನ್ನೋ ಒಂದು ಸಂಸ್ಥೆ ಗ್ಲೋಬಲ್ AI ಇನೋವೇಷನ್ ರ್ಯಾಂಕಿಂಗ್ನ ಅನೌನ್ಸ್ ಮಾಡುತ್ತೆ. ಅದರಲ್ಲಿ ಇಂಡಿಯಾಗೆ 7th ರ್ಯಾಂಕ್ ಸಿಕ್ಕಿರುವಂಥದ್ದು. ಕೆಲವೊಂದರಲ್ಲೇ ಇಂಡಿಯಾ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, 92% ಆಫ್ ದ ವರ್ಕ್ ಫೋರ್ಸು ಅವರು AI ಯೂಸ್ ಮಾಡ್ತಾ ಇರುತ್ತೆ. ಮತ್ತು ನಮ್ಮಲ್ಲಿ 29 ನೋಟೇಬಲ್ AI ಮಾಡೆಲ್ನ ಡೆವಲಪ್ ಮಾಡಿದ್ದಾರೆ. ಪ್ರಾಬ್ಲಮ್ ಏನಂತಂದರೆ ನಮ್ಮಲ್ಲಿ 1 ಮಿಲಿಯನ್ ಜನಗಳಲ್ಲಿ ಈ ಒಂದು AI ಸಂಬಂಧಪಟ್ಟಂಥ ಜಾಬ್ ಆಪರ್ಚುನಿಟಿ ಎಷ್ಟು ಸಿಗ್ತಾ ಇದೆ, ಅದು ಓಪನಿಂಗ್ ಎಷ್ಟಿದೆ ಅಂದರೆ ಬರೀ 8 ಇದೆ. ಸೊ ಇದರಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ. ಇನ್ ಟಾಪ್ ಪರ್ಫಾರ್ಮ್ ಯಾರು ಅಂತಂದರೆ ಸ್ವಿಟ್ಜರ್ಲೆಂಡ್ ಅಂತ ಹೇಳುತ್ತೆ. ಮುಂದಿನ ಆರ್ಟಿಕಲ್ ಬಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಏನಿದೆಯಲ್ಲ, ಈ ಒಂದು ಗುಂಪಿಗೆ ನೇಪಾಳ ಅಫಿಷಿಯಲಿ ಆ್ಯಡ್ ಆಗಿದೆ. ಸೊ ಅದಕ್ಕೆ ಇದು ಸುದ್ದಿನಲ್ಲಿರುವಂಥದ್ದು. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಅದನ್ನು ನಾವು ಲಾಂಚ್ ಮಾಡಿದ್ದೆ ನಾವು 2023ರಲ್ಲಿ ನಾವು G20 ಏನು ಒಂದು ಸಮಿಟ್ ಹೋಸ್ಟ್ ಮಾಡ್ತಿರ್ತೀವಲ್ಲ, ಆ ಟೈಮಲ್ಲಿ ಲಾಂಚ್ ಮಾಡಿದಂಥ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸು. ನಮ್ಮಲ್ಲಿ 1973ನಲ್ಲಿ ಪ್ರಾಜೆಕ್ಟ್ ಟೈಗರ್ನ ಲಾಂಚ್ ಮಾಡಿರ್ತೀವಿ. ಸೊ ಅದರ ಒಂದು ಸಕ್ಸಸ್ ಸ್ಟೋರಿ, ಅದರಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಟೈಗರ್ ಪಾಪ್ಯುಲೇಷನ್ಸ್ ಎಲ್ಲ ಡಬಲ್ ಆಗಿದೆ. ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ಅದರ ಸಕ್ಸಸ್ನ ಹಾದಿನಲ್ಲಿ ನಾವು ಲಾಂಚ್ ಮಾಡಿದ್ದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತೇಳಿ. ಇದನ್ನು ಇಂಡಿಯಾದಲ್ಲಿ ಮಾನಿಟರ್ ಮಾಡ್ತಿರುವಂಥವ್ರು NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನಿದೆಯಲ್ಲ, ಇದು ಮಾನಿಟರ್ ಮಾಡ್ತಾ ಇದೆ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಈ ಒಂದು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅಂಡರಲ್ಲಿ ಬರುವಂಥ NTCA ಇದನ್ನು ಮಾನಿಟರ್ ಮಾಡ್ತಾ ಇದೆ. ಇಲ್ಲಿ ನಾವು ಈಗ ಒಂದು ಹುಲಿನ ಪ್ರೊಟೆಕ್ಷನ್ ಮಾಡ್ತಾ ಇಲ್ಲ, ಬದಲಾಗಿ ದೊಡ್ಡ 7
ಬೆಕ್ಕಿನ ಜಾತಿಯ ಪ್ರಾಣಿಗಳು 7 ಬಿಗ್ ಕ್ಯಾಟ್ಸ್ನ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್, ಪೂಮಾ, ಈ ರೀತಿಯಾಗಿ 7 ಬಿಗ್ ಕ್ಯಾಟ್ಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಇಂಡಿಯಾದಲ್ಲಿ ಇದರಲ್ಲಿ 5 ಸಿಗುತ್ತೆ. 5 ಬಿಗ್ ಕ್ಯಾಟ್ಸ್ ನಮ್ಗೆ ಇಂಡಿಯಾದಲ್ಲಿ ಸಿಗುತ್ತೆ. ಸೊ ಒಟ್ಟು 7 ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಇದಕ್ಕೆ ಯಾರು ಬೇಕಿರೋ ಮೆಂಬರ್ಸ್ ಆಗ್ಬೋದು. ಇಟ್ ಈಸ್ ಓಪನ್ ಟು ಆಲ್ UN ಮೆಂಬರ್ಸ್. ಅವರು ಟೈಗರ್ ಈ ಬಿಗ್ ಕ್ಯಾಟ್ಸ್ಗಳನ್ನ ಹೋಸ್ಟ್ ಮಾಡದೇ ಇರಲಿ, ಸೊ ಅವ್ರಗಳಿಗೆಲ್ಲನೂ ಅವಕಾಶ ಇರ್ತದೆ. ಈಗ ನೇಪಾಳ ಕೂಡ ಜಾಯ್ನ್ ಆಗಿದೆ. ಮತ್ತೆ ಇನ್ನೊಂದು ಟಾರ್ಗೆಟ್ ಇಟ್ಕೊಂಡಿದೆ ಇಂಡಿಯಾದಲ್ಲಿ 2023ರಿಂದ 28 ಈ ಒಂದು 5 ವರ್ಷ ಪೀರಿಯಡ್ ಅಲ್ಲಿ ಅಟ್ಲೀಸ್ಟ್ 150 crore ಅಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಈ ಒಂದು ಪ್ರೊಟೆಕ್ಷನ್ಗೆ ಅಥವಾ ಸ್ಕೀಮ್ಸ್ಗಳನ್ನ ಲಾಂಚ್ ಮಾಡೋದಕ್ಕೆ ಅಂತೇಳಿ. ಅಮೌಂಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಬಿಗ್ ಕ್ಯಾಟ್ಸ್ಗಳು ಯಾವ್ಯಾವ ಅಂತ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ 1980s ಅಲ್ಲಿ ಏನಾಗುತ್ತೆ ಅಂತಂದ್ರೆ, ರೋಹಿಂಗ್ಯಾ ಅನ್ನೋ ಒಂದು ಮುಸ್ಲಿಂ ಕಮ್ಯುನಿಟಿ ಮಯನ್ಮಾರ್ ಅಲ್ಲಿ ಇರ್ತಾರೆ. ಮೂಲ ಇವ್ರದ್ದು ಮಯನ್ಮಾರು. ಇವರು ಒರಿಜಿನಲ್ ಎಥ್ನಿಕ್ ಗ್ರೂಪ್ ಅಲ್ಲ, ಆ ಒಂದು ಪ್ರದೇಶಕ್ಕೆ ಸೇರಿದ್ದಲ್ಲ ಅಂತೇಳಿ ಅಲ್ಲಿ ಅವ್ರನ್ನ ಅಪೋಸ್ ಮಾಡಿಸ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ವೈಲೆನ್ಸ್ ಆಗುತ್ತೆ, ಡಿಸ್ಕ್ರಿಮಿನೇಷನ್ ಆಗುತ್ತೆ, ಪರ್ಸಿಕ್ಯೂಷನ್ಸ್ ಆಗೋ ಶುರು ಆಗುತ್ತೆ. ಸೊ ಈ ಒಂದು ಬೈಕ್ ಏನ್ ಮಾಡ್ತಾರೆ ಅಂತಂದ್ರೆ, ಮತ್ತೆ ಅವ್ರಿಗೆ ಅಲ್ಲಿ ಸಿಟಿಜನ್ಶಿಪ್ ಕೊಡೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿದ್ದಂಥ ಈ ಮಯನ್ಮಾರಲ್ಲಿದ್ದಂತಹ ಈ ಒಂದು ಮುಸ್ಲಿಂ ಕಮ್ಯುನಿಟಿ, ರೋಹಿಂಗ್ಯಾ ಮುಸ್ಲಿಂ ಕಮ್ಯುನಿಟಿ ಏನ್ ಮಾಡುತ್ತೆ ಅಂತಂದ್ರೆ, ಅಕ್ಕಪಕ್ಕದ ದೇಶಗಳಿಗೆ ಫ್ಲಡ್ ಶುರು ಆಗ್ತವೆ ಮೂವ್ ಆಗೋದಕ್ಕೆ. ಇಲ್ಲಿಂದ ಮುಖ್ಯವಾಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬಾಂಗ್ಲಾದೇಶ ಮತ್ತೆ ನಾರ್ತ್ ಈಸ್ಟರ್ನ್ ಜಾಗಗಳಲ್ಲಿ ಏನಿರ್ತಾವಲ್ಲ, ಇಲ್ಲಿಗೆ ಇವರು ಮೂವ್ ಆಗ್ಬಿಡ್ತಾರೆ. ಸೊ ಇವತ್ತಿಗೂ ನೀವು ನೋಡಿದ್ರೆ ಗೊತ್ತಾಗ್ಬೋದು, ಕಾಕ್ಸ್ ಬಜಾರ್ ಅಂತೇಳಿ ಒಂದು ಐಲ್ಯಾಂಡ್ ಬರುತ್ತೆ. ಕಾಕ್ಸ್ ಬಜಾರ್ ಅಂತೇಳಿ ಇದು ಬಾಂಗ್ಲಾದೇಶಕ್ಕೆ ಸೇರಿದಂತಹ ಒಂದು ಕಾಕ್ಸ್ ಬಜಾರ್. ಕೇಳ್ತಾರೆ ಎಲ್ಲಿ ಬರುತ್ತೆ ಅಂತೇಳಿ, ಈ ಬೇ ಆಫ್ ಬೆಂಗಾಲ್ ಅಲ್ಲಿ ನೋಡಕ್ ಸಿಗುತ್ತೆ. ಈ ಒಂದು ಐಲ್ಯಾಂಡ್ ಅಲ್ಲಿ ಸುಮಾರು 1.3 ಮಿಲಿಯನ್ ರೋಹಿಂಗ್ಯಾಸ್ ಇದಾರಂತೆ. ಹೈಯೆಸ್ಟ್ ಈ ಒಂದು ಗೂಳೆ ಬಂದಿರೋ ಏನಿದಾರಲ್ಲ, ಸೊ ಅವ್ರುಗಳು ಬಂದು ಇಲ್ಲಿ ತಂಗಿದ್ದಾರೆ. ಅಂದ್ರೆ ಮತ್ತೆ ಬಾಂಗ್ಲಾದೇಶಕ್ಕೆ ಇದು ದೊಡ್ಡ ತಲೆನೋವಾಗಿ ಶುರುವಾಗಿದೆ. ಸೊ ಅದಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಬಾಂಗ್ಲಾದೇಶ ಈಗ ಕೇಳ್ತಾ ಇದಾರೆ, ಈ ಒಂದು ರೋಹಿಂಗ್ಯಾ ಇಶ್ಯೂಸ್ ಏನಿದೆಯಲ್ಲ ಇದನ್ನ ಸಾಲ್ವ್ ಮಾಡೋದಕ್ಕೆ ಬಾಂಗ್ಲಾದೇಶ ಒಂದೇ ಕೈಲೇ ಆಗೋದಿಲ್ಲ. ಸೊ ಹಂಗಾಗಿ ನಮಗೀಗ ಗ್ಲೋಬಲ್ ಸಪೋರ್ಟ್ ಬೇಕಾಗಿದೆ ಅಂತೇಳಿ ಈಗ ಸಹಾಯ ಕೊಡ್ತಾ ಇದೆ ಬಾಂಗ್ಲಾದೇಶ. ಸೊ ಹಂಗಾಗಿ ಸುದ್ದಿನಲ್ಲಿದೆ. ನಿಮ್ಗೆ ಕ್ವಶನ್ ಕೇಳ್ತಾರೆ ಅಂತಂದ್ರೆ, ಹೆಂಗ್ ಕೇಳ್ತಾರೆ ಅಂತಂದ್ರೆ, ಹೈಯೆಸ್ಟ್ ಪಾಪ್ಯುಲೇಷನ್ ವರ್ಲ್ಡ್ ಲಾರ್ಜೆಸ್ಟ್ ರೆಫ್ಯೂಜಿ ಕ್ಯಾಂಪ್ ಅಂದ್ರೆ ಈ ಒಂದು ರೋಹಿಂಗ್ಯಾ ಕ್ಯಾಂಪ್ ಎಲ್ಲಿದೆ ಅಂತ ಕೇಳ್ತಾರೆ, ಕಾಕ್ಸ್ ಬಜಾರ್ ಅಂತ ನೆನ್ಪಿಟ್ಕೋಬೇಕು. ಕಾಕ್ಸ್ ಬಜಾರ್ ಎಲ್ಲಿ ಲೊಕೇಟ್ ಆಗಿದೆ? ಇನ್ ದ ಮೌತ್ ಆಫ್ ಗಂಗಾ ಅಥವಾ ಬಾಂಗ್ಲಾದೇಶಲ್ಲಿ ಸಿಗುವಂಥದ್ದು, ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಬೇ ಆಫ್ ಬೆಂಗಾಲ್ ನೋಡಕ್ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಾಂಗ್ಲಾದೇಶ ಕೆಲವೊಂದು ಪ್ರಪೋಸಲ್ಸ್ ಕೂಡ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಸೇಫ್ ಆಗಿ ಡಿಗ್ನಿಫೈಡ್ ಆಗಿ ವಾಲಂಟರಿ ಬೇಸಿಸ್ ಅಲ್ಲಿ ಅವ್ರನ್ನ ರಿಟರ್ನ್ ಮಾಡಬೇಕು. ಎಲ್ಲಿಗೆ? ರಖೈನ್ ರೀಜನ್ ಆಫ್ ದ ಮಯನ್ಮಾರ್ಗೆ ಕಳಿಸಬೇಕು ಅಂತೇಳಿ ಒಂದಷ್ಟು ಪ್ರಪೋಸಲ್ಸ್ ಕೂಡ ಕೊಟ್ಟಿದೆ. ಅವರ ಮೂಲ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಎಥ್ನಿಕ್ ಗ್ರೂಪ್, ಕಾನ್ಫ್ಲಿಕ್ಟ್ ಆಗಿರುವಂಥ ಎಥ್ನಿಕ್ ಗ್ರೂಪ್ಗಳು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿ. ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಏನಂತಂದ್ರೆ, 2017-18 ಕಂಪೇರ್ ಮಾಡ್ಕೊಂಡ್ರೆ 2023-24ಕ್ಕೆ ವುಮೆನ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ಸ್ತ್ರೀ ಉದ್ಯೋಗೀಕರಣ ಅಂತ ಏನ್ ಹೇಳ್ತೀವಲ್ಲ, ಅದು ಜಾಸ್ತಿ ಆಗಿದೆಯಂತೆ. ನೋಡಿ, 2017-18 ಕಂಪೇರ್ ಮಾಡ್ಕೊಂಡಾಗ ನಮಗೆ ನಿಯರ್ಲಿ 20s ಅಲ್ಲಿ ಇದ್ದಂತಹ ಒಂದು ವುಮೆನ್ ಎಂಪ್ಲಾಯ್ಮೆಂಟ್ ರೇಟು 2023-24 40s ಅಲ್ಲಿ ಬಂದಿದೆ. ನಿಯರ್ಲಿ ಡಬಲ್ ಆಗಿದೆ ಅಂತ. ಇದು ಯಾರೋ ಬೇರೆ ಹೇಳ್ತಿರೋಂಥದ್ದಲ್ಲ, ಲೇಬರ್ ಮಿನಿಸ್ಟ್ರಿ ಕೊಡ್ತಿರುವಂಥ ಡೇಟಾ ಇದು. ಈ ಲೇಬರ್ ಮಿನಿಸ್ಟ್ರಿ ಕೊಟ್ಟಂತ ಡೇಟಾನ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಡೇಟಾ ಕೊಟ್ಟಿರೋದು ಯಾರು? ಲೇಬರ್ ಮಿನಿಸ್ಟ್ರಿ. ಇದನ್ನ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನ ಕೆಳಗಡೆ ಇರುವಂತಹ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ NSO ಏನ್ ಮಾಡುತ್ತೆ? ಕಂಪೈಲ್ ಮಾಡಿ ಒಂದು ರಿಪೋರ್ಟ್ ರೂಪದಲ್ಲಿ ರಿಲೀಸ್ ಮಾಡುತ್ತೆ. ಆ ರಿಪೋರ್ಟ್ ಹೆಸರು ಬಂದು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟ್. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಏನಿದೆಯಲ್ಲ, ಇದನ್ನ ರಿಲೀಸ್ ಮಾಡುವಂಥದ್ದು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್. ಈ ಒಂದು NSO ಬಂದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕಡೆ ಬರುತ್ತೆ. ಬಟ್ ಇದಕ್ಕೆ ಲೇಬರ್ ಡೇಟಾ ಕೊಟ್ಟಿದ್ದು ಯಾರು ಅಂತಂದ್ರೆ ಲೇಬರ್ ಬ್ಯೂರೋ. ಓಕೆನಾ? ಇದು ಅವರು ಅರ್ಬನ್ ಡೇಟಾ ಏನ್ ಬರುತ್ತಲ್ಲ, ಎಂಪ್ಲಾಯ್ಮೆಂಟ್ ರೇಟ್ ಡೇಟಾ, ಸೊ ಅದನ್ನ ಒಂದು ಕ್ವಾರ್ಟರ್ ಅಂದ್ರೆ 3 ತಿಂಗಳಿಗೊಂದ್ಸಲ ಕೊಡುತ್ತೆ. ಜೊತೆಗೆ ವರ್ಷಕ್ಕೊಂದ್ಸಲ ಅರ್ಬನ್ ಮತ್ತೆ ರೂರಲ್ ಎರಡನ್ನು ಕಂಪೈಲ್ ಮಾಡಿಬಿಟ್ಟು ವರ್ಷಕ್ಕೊಂದ್ಸಲ ರಿಲೀಸ್ ಮಾಡುತ್ತೆ. ಈ ಒಂದು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ನೋಡಬೇಕು ಅಂತಂದ್ರೆ. ಸೊ ಇನ್ನೇನು ಹೇಳುತ್ತೆ ಅಂತಂದ್ರೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿತ್ತಲ್ಲ, ಫೀಮೇಲ್ ಅನ್ಎಂಪ್ಲಾಯ್ಮೆಂಟ್ ರೇಟು ಅದು ಕಡಿಮೆ ಆಗಿದೆಯಂತೆ. 3.2% ಬಂದಿದೆಯಂತೆ, 5.6% ಅಲ್ಲಿ ಇದ್ದಿದ್ದು. ಮತ್ತೆ ರೂರಲ್ ಎಂಪ್ಲಾಯ್ಮೆಂಟ್ ರೂರಲ್ ಫೀಮೇಲ್ ಎಂಪ್ಲಾಯ್ಮೆಂಟು ಈಗ 96% ಗ್ರೋ ಆಗಿದೆಯಂತೆ ಅರ್ಬನ್ ಅಲ್ಲಿ, ಮತ್ತೆ ರೂರಲ್ ಅಲ್ಲಿ 43% ಗ್ರೋ ಆಗಿದೆ ಅಂತ ಹೇಳುತ್ತೆ. ಆಮೇಲೆ MSMEಗಳು, ವುಮೆನ್ ಲೆಡ್ MSMEಗಳು ಡಬಲ್ ಆಗಿದೆ ಅಂತ ಕೂಡ ಹೇಳುತ್ತೆ. ಸೊ ಜೊತೆಗೆ ಇನ್ನು ಈ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಬಗ್ಗೆ ನೋಡಬೇಕು ಅಂತಂದ್ರೆ, ಈಗ ಆಲ್ರೆಡಿ ಗೊತ್ತಾಗಿದ್ದೀನಿ ಯಾರು ರಿಲೀಸ್ ಮಾಡ್ತಾರೆ, NSO ರಿಲೀಸ್ ಮಾಡುತ್ತೆ ಅಂತ ಹೇಳಿ. ಈ ಒಂದು ರಿಪೋರ್ಟ್ ಅಲ್ಲಿ ನಮ್ಗೆ ಏನೇನೆಲ್ಲ ಐಡಿಯಾ ಸಿಗುತ್ತೆ, ಡೇಟಾ ಸಿಗುತ್ತೆ ಅಂತಂದ್ರೆ, ಪಾರ್ಟಿಸಿಪೇಷನ್ ರೇಟ್, ಲೇಬರ್ ಫೋರ್ಸ್ ಅಂತಂದ್ರೆ ಟೋಟಲ್ ಪಾಪ್ಯುಲೇಷನ್ ಏನಿರುತ್ತಲ್ಲ, ಪಾಪ್ಯುಲೇಷನ್ ಅಲ್ಲಿ ವರ್ಕಿಂಗ್ ಅಂತ ಯಾರು ಇರ್ತಾರೆ ಅಥವಾ ವಿಲಿಂಗ್ ಟು ವರ್ಕ್ ಪ್ಲಸ್ ಅಥವಾ ಅನ್ಎಂಪ್ಲಾಯ್ಡ್ ಎಂಪ್ಲಾಯ್ಡ್ ಯಾರು ಇರ್ತಾರಲ್ಲ, ಇವರಿಬ್ರು ಸೇರಿಸಿ ಲೇಬರ್ ಫೋರ್ಸ್ ಅಂತ ಕರೆಯುವಂಥದ್ದು. ಒಂದು ಏಜ್ ವರ್ಕಿಂಗ್ ಏಜ್ ಅಲ್ಲಿ ಯಾರಿರ್ತಾರಲ್ಲ ಅವ್ರುಗಳು ಅಂತವ್ರು. ಇದನ್ನ ಈ ರೇಟ್ ಅನ್ನು ಕೊಡುತ್ತೆ. ಆಮೇಲೆ ವರ್ಕ್ ಪಾಪ್ಯುಲೇಷನ್ ರೇಷಿಯೋ, ಈಗ ಫಾರ್ ಎಕ್ಸಾಂಪಲ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ, ಇದನ್ನ ಹೋಗುತ್ತೆ. ಜಸ್ಟ್ ವರ್ಕ್ ಮತ್ತೆ ಪಾಪ್ಯುಲೇಷನ್ ಎಷ್ಟು ಜನ ಕೆಲಸ ಮಾಡ್ತಾರೆ ಅದೇ ಹೇಳುತ್ತೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತಂದ್ರೆ ಯಾರು ಅನ್ಎಂಪ್ಲಾಯ್ಡ್ ಇರ್ತಾರೆ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ, ಇದನ್ನ ಹೇಳುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಡೇಟಾಗಳನ್ನ ಕಂಪೈಲ್ ಮಾಡಿ ಒಂದು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಮೂಲಕ ಕೊಡುತ್ತೆ. ಯಾರು ಕೊಡುವಂಥದ್ದು? NSO ಕೊಡುವಂಥದ್ದು.
ಯಾವ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ನೆನ್ಪಿಟ್ಕೋಬೇಕಾಗುತ್ತೆ. ಕೋವಿಡ್ ಟೈಮಲ್ಲಿ ತುಂಬ ಸಫರ್ ಮಾಡಿದ್ದು ಸ್ಟ್ರೀಟ್ ವೆಂಡರ್ಸ್. ಸೊ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಪೋಸ್ಟ್ ಕೋವಿಡ್ ಟೈಮಲ್ಲಿ ಸರ್ಕಾರ PM ಸ್ವನಿಧಿ ಅಂತಂದ್ರೆ ಸ್ವಂತವಾಗಿ ನಿಧಿ ಯೂಸ್ ಮಾಡಿಕೊಂಡು ಅಥವಾ ದುಡ್ಡನ್ನು ಯೂಸ್ ಮಾಡಿಕೊಂಡು ಸ್ವಾವಲಂಬಿಯಾಗಿ ನಿಂತ್ಕೊಳ್ಬೇಕು ಅಂತೇಳಿ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸ್ಕೀಮ್ ಲಾಂಚ್ ಮಾಡಿದ್ರು. ಇದ್ರ ಹೆಸರು PM ಸ್ವನಿಧಿ ಅಂತೇಳಿ. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಅಂದ್ರೆ 100% ಫಂಡ್ ಏನ್ ಬರುತ್ತಲ್ಲ ಫಂಡು, ಅದು ಸೆಂಟ್ರಲ್ ಗೌರ್ಮೆಂಟೇ ಕೊಡುತ್ತೆ. ಇದನ್ನ ನಡ್ಸ್ಕೊಂಡು ಹೋಗ್ತಿದ್ದು ಅಂತವ್ರು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಫೇರ್ಸ್ ಅವರು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಲೋನ್ ಕೊಡ್ತಾರೆ, ಅಂದ್ರೆ ಕ್ಯಾಪಿಟಲ್ ಲೋನ್ ಕೊಡ್ತಾರೆ. ಇವ್ರಿಗೆ ಎಸ್ಟಾಬ್ಲಿಷ್ಮೆಂಟ್ ಆಗೋದಕ್ಕೆ ವಾಪಸ್ಸು ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಕ್ಯಾಪಿಟಲ್ ಲೋನ್ ಕೊಡ್ತಾರೆ. ಇದು ಕೊಲಾಟ್ರಲ್ ಫ್ರೀ ಕೂಡ ಇರುತ್ತೆ. ಮತ್ತೆ ಇದನ್ನೇನಾದ್ರೂ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಪ್ರಮೋಟ್ ಮಾಡೋದು ರಿವಾರ್ಡ್ ಕೂಡ ಇರುತ್ತೆ. ಇದಕ್ಕೆ ಡೈರೆಕ್ಟ್ ಆಗಿ ಇವರು ಗೌರ್ಮೆಂಟೇ ಕೊಡಲ್ಲ. ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್, NBFCs, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಸಹಾಯದಿಂದ ಇವ್ರುಗಳಿಗೆ ದುಡ್ಡು ಕೊಡ್ಸುತ್ತೆ ಅಥವಾ ಲೋನ್ ಕೊಡ್ಸುತ್ತೆ. ಎಷ್ಟು ಕೊಡಿಸ್ತಿತ್ತು? ಫಸ್ಟ್ ಫೇಸಲ್ಲಿ ಒಂದು 10,000, ಆಮೇಲೆ ಒಂದು 15,000 ಅಥವಾ 20,000. ಸೊ ಈ ರೀತಿ ಓಡಿಸ್ಕೊಂಡು ಹೋಗ್ತಿತ್ತು. ಆಮೇಲೆ ಇಫ್ ಇನ್ ಕೇಸ್ ಏನಾದರೂ ನೀವು ವಾಪಸ್ಸು ಬೇಗ ಅರ್ಲಿ ರೀಪೇಮೆಂಟ್ ಮಾಡಿದ್ರಿ, ಲೋನ್ ತಗೊಂಡಿದ್ದು ಲೋನು ಅಂತಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಕೊಡ್ತಿದ್ರು. ಇಂಟ್ರೆಸ್ಟ್ ಏನು ನೀವು ಪೇ ಮಾಡ್ತಿದ್ರಲ್ಲ ಬಡ್ಡಿ ದುಡ್ಡು, ಅದಕ್ಕೆ ಸಬ್ಸಿಡಿ ಕೂಡ ಕೊಡ್ತಿತ್ತು, ವಾಪಸ್ ಸಿಗ್ತಿತ್ತು. ಅದನ್ನು ಕಳಿಸ್ಬಿಡ್ತಿದ್ರು ನಿಮಗೆ DBT ಮೂಲಕ ನಿಮ್ಮ ಅಕೌಂಟ್ಗೆ ವಾಪಸ್ ಬರ್ತಿತ್ತು ಎವ್ರಿ 6 months. ಸೊ ಈ ರೀತಿ ತಂದಿದ್ದು ಲಾಂಚ್, ಕ್ಯಾಪಿಟಲ್ ಲೋನ್ನ ಕೊಡಬೇಕು ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತೇಳಿ. ಸೊ ಇನ್ನು ಇದೇನಾಗಿದೆ ಅಂತಂದ್ರೆ ಈಗ ರೀಸೆಂಟ್ ಅಪ್ಡೇಟ್ ಬಂದು ಮತ್ತೆ ಇದನ್ನ ರೀಸ್ಟ್ರಕ್ಚರ್ ಮಾಡಿದ್ದಾರೆ. ಇದನ್ನ ಸ್ಟಾಪ್ ಮಾಡಿದ್ರು ಅಥವಾ 2026 ಸ್ಟಾಪ್ ಮಾಡಬೇಕು ಅಂತಿತ್ತು. ಇವಾಗ ಏನು ಮಾಡಿದ್ದಾರೆ ಅಂತಂದ್ರೆ ಮತ್ತೆ ರೀಸ್ಟ್ರಕ್ಚರ್ ಮಾಡಿಬಿಟ್ಟು ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ 2030 ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಏನು ಚೇಂಜಸ್ ಮಾಡಿದ್ದಾರೆ ಅಂತಂದ್ರೆ, ಮೊದಲು ಇವ್ರು 10,000 ಕೊಡ್ತಿದ್ರು ಇನಿಷಿಯಲ್ ಫಸ್ಟ್ ಫೇಸಲ್ಲಿ, ಸಾಲ ಏನು ಕ್ಯಾಪಿಟಲ್ ಲೋನ್ ಕೊಡ್ತಿರಲ್ಲ 10,000 ಕೊಡ್ತಿದ್ರು. ಈಗ 15,000 ಜಾಸ್ತಿ ಮಾಡಿದ್ದಾರೆ. ಇಫ್ ಇನ್ ಕೇಸ್ 10,000 15,000 ರಿಟರ್ನ್ ಆಗೋಯ್ತು, ಎರಡನೇ ಫೇಸಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಯೂಶಲಿ ಮೊದಲು 20,000 ಕೊಡ್ತಿದ್ರು, ಈಗ 25,000 ತಂದಿದ್ದಾರೆ, ಚೇಂಜಸ್ ಮಾಡಿರುವಂಥದ್ದು. ಥರ್ಡ್ ಫೇಸಲ್ಲಿ ಏನು ಮಾಡ್ತಿದ್ರು ಅಂತಂದ್ರೆ 50,000 ಕೊಡ್ತಿದ್ರು, ಹಾಗೆ ಮೇಂಟೈನ್ ಆಗ್ತಾ ಇದೆ. ಸೊ ಈ ರೀತಿ ಸಾಲ ಪಡ್ಕೊಂಡು ಸುಮಾರು 1.5 ಕೋಟಿ ಸ್ಟ್ರೀಟ್ ವೆಂಡರ್ಸ್ ಇದರಿಂದ ಸದುಪಯೋಗ ಪಡ್ಕೋತಿದ್ದಾರೆ ಅಂತ ಸರ್ಕಾರ ಹೇಳುತ್ತೆ. ಆಮೇಲೆ ಯಾರು ಬೇಗ ರಿಟರ್ನ್ ಮಾಡ್ತಾರಲ್ಲ, ದಟ್ಟು ಸೆಕೆಂಡ್ ಲೋನ್ ಯಾರು ರಿಟರ್ನ್ ಮಾಡ್ತಾರಲ್ಲ ಆನ್ ಟೈಮು, ಸೊ ಅವ್ರುಗಳಿಗೆ UPI ನಲ್ಲಿ ಲಿಂಕ್ ಆಗಿರುವಂಥ ರೂಪೇ ಕ್ರೆಡಿಟ್ ಕಾರ್ಡ್ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದಾರೆ. ಇದು ಹೊಸ ಸ್ಟ್ರಕ್ಚರ್ ಆಗಿರುವಂಥದ್ದು, ಕ್ರೆಡಿಟ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಈ ಸ್ಕೀಮ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ರೀಸ್ಟ್ರಕ್ಚರ್ ಮಾಡಿ ಏನು ಮಾಡಿದ್ದಾರೆ ಅಂತಂದ್ರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ ಏನೋ ಒಂದು ಸ್ಲಾಬ್ ಇತ್ತಲ್ಲ, ಈಗ ಬ್ಲೆಕ್ ಏನೋ ಸ್ಯಾಲರ್ ಕೊಡುವಂಥದ್ದು 3 ಫೇಸ್, ಅದನ್ನು ಚೇಂಜ್ ಮಾಡಿದ್ದಾರೆ 2 ಫೇಸು. ಮತ್ತೆ ಅವರಿಗೆ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಕೂಡ ಕೊಡಬೇಕು ಅಂತ ತಂದಿದ್ದಾರೆ, ನೆನ್ಪಿಟ್ಕೋಬೇಕು. ಯುನೈಟೆಡ್ ನೇಷನ್ ಸಿಸ್ಟಮ್ ಅಂತ ಬಂದಾಗ ಅದರಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ, ಇದು ಕೋರ್ ಪಾರ್ಟ್ ಆಗುತ್ತೆ. ಸೊ ಇದರಲ್ಲಿ ವೀಟೋ ಪವರ್ ಕೊಡ್ತಾರೆ. ಇದರಲ್ಲಿ 15 ಜನ ಮೆಂಬರ್ಸ್ ಬರ್ತಾರೆ, ಎಲ್ಲ ರೀತಿಯಲ್ಲೂ ಆಗು ಹೋಗುಗಳನ್ನ ನೋಡ್ಕೊಳ್ಳೋಕೆ ಯುನೈಟೆಡ್ ನೇಷನ್ ಸಂಬಂಧಪಟ್ಟಂಗೆ. ಅದರಲ್ಲಿ 2 ಥರ ಮೆಂಬರ್ಶಿಪ್ ಬರುತ್ತೆ. ಒಂದು ಪರ್ಮನೆಂಟ್ ಮೆಂಬರ್ಸು, ಇನ್ನೊಂದು ಟೆಂಪ್ರವರಿ ಮೆಂಬರ್ಸ್ ಅಂತ ಬರ್ತಾರೆ, ಅಥವಾ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂತೇಳಿ. ಅಂದರೆ 5+10 ಅಂತ ಹೇಳ್ಬೋದು. ಒಟ್ಟು 15 ಜನ ಇರ್ತಾರೆ. 5 ಜನ ಪರ್ಮನೆಂಟ್ ಮೆಂಬರ್ಸ್. ನಾವು P5 ಆಲ್ರೆಡಿ ನೋಡಿದ್ವಿ. US, UK, ಫ್ರಾನ್ಸು, ರಷ್ಯಾ ಮತ್ತೆ ಚೈನಾ. ಸೊ ಈ P5 ಕಂಟ್ರೀಸ್ ಯಾವಾಗಲೂ ಇರ್ತಾರೆ, ಪರ್ಮನೆಂಟ್ 5 ಕಂಟ್ರೀಸು. ಇನ್ನು 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಏನಿರ್ತಾರಲ್ಲ, ಅವರು ರೊಟೇಷನಲ್ ಬೇಸಿಸ್ ಮೇಲೆ ಚೇಂಜ್ ಆಗ್ತಾ ಹೋಗ್ತಾರೆ, ರೀಜನಲ್ ಬೇಸಿಸ್ ಮೇಲೆ. ಅಂಡ್ ಇದರಿಂದ ಏನಾಗ್ತದೆ ಅಂತಂದ್ರೆ ಇವ್ರುಗಳಿಗೆ ವೀಟೋ ಪವರ್ ಇರುತ್ತೆ. ಅವ್ರೇನಾದ್ರು ಒಂದು ಡಿಸಿಷನ್ ತಗೋಬೇಕು ಅಂತಂದ್ರೆ ಸೊ ಸ್ಟ್ರಾಂಗ್ ಆಗಿ ತಗೋಬಹುದು. ಸೊ ಅವ್ರು ಹೇಳಿದ್ರೆ ಎಲ್ಲಾ ರೀತಿನಲ್ಲೂ ಒಂದು ವೀಟೋ ಪವರ್ ಬಂತು ಅಂತಂದ್ರೆ ಮಾತ್ರ ಸಮಾನತೆ ಸಿಕ್ತು ಅಂತಂದ್ರೆ ಏನೋ ಫಾರ್ಮ್ ಮಾಡೋಕ್ಕಾಗುತ್ತೆ, ರಿಫಾರ್ಮ್ ಮಾಡೋದಕ್ಕೆ. ಬಟ್ ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ ಇದೇ ರಿಫಾರ್ಮ್ ಆಗ್ತಲ್ಲ, UNSC ರಿಫಾರ್ಮ್ ಆಗ್ತಲ್ಲ. 5 ಜನ ಯಾರಿದ್ರಲ್ಲ 1960s ಅಲ್ಲಿ P5 ಅಂತ ಯಾರು ನಾಮಿನೇಟ್ ಮಾಡಿದ್ರಲ್ಲ, ಅವ್ರು ಹಂಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಏನಾಗ್ತದೆ ಅಂತಂದ್ರೆ ಈಗ ಈಕ್ವೇಷನ್ ಚೇಂಜ್ ಆಗ್ತಾ ಇದೆ. ಈಗ ಅದು ಬೈಪೋಲರ್ ವರ್ಡ್ ಆಗಿಲ್ಲ, ಪ್ರಪಂಚ ಈಗ ಮಲ್ಟಿಪೋಲರ್ ವರ್ಡ್ ಆಗಿದೆ. ಸೊ ಹಾಗಾಗಿ UNSC ರಿಫಾರ್ಮ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತ, UNSC ರಿಫಾರ್ಮ್ ಆಗಲೇಬೇಕು ಅಂತೇಳಿ ಒಂದು G4 ಕಂಟ್ರೀಸ್, ಗ್ರೂಪ್ 4 ಅಂತ ಕರಿತೀವಿ. ಯಾರ್ಯಾರು? ಇಂಡಿಯಾ, ಬ್ರೆಜಿಲ್, ಜರ್ಮನಿ, ಜಪಾನು. ಇಂಡಿಯಾ, ಬ್ರೆಜಿಲ್, ಜರ್ಮನಿ, ಜಪಾನ್. ಬಿಗ್ J ಅಂತ ನೆನ್ಪಿಟ್ಕೊಳ್ಳಿ, ಬಿಗ್ J ಅಂತೇಳಿ. ಬ್ರೆಜಿಲ್, ಇಂಡಿಯಾ, ಜರ್ಮನಿ ಮತ್ತೆ ಜಪಾನ್. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಡಿಮ್ಯಾಂಡ್ ಮಾಡ್ತಾ ಇದೀವಿ ಏನಂತ, UNSC ರಿಫಾರ್ಮ್ ಮಾಡಲೇಬೇಕು. ಈಗ ನೀವೇನು 15 ಜನ ಇದಾರಲ್ಲ ಅದನ್ನ 25ಕ್ಕೆ ಮಾಡಿ. ಅಂದ್ರೆ ಈಗ ಏನು 5 ಜನ ಪರ್ಮನೆಂಟ್ ಮೆಂಬರ್ಸ್ ಇದಾರಲ್ಲ, ಇನ್ನೂ 6 ಜನ ಪರ್ಮನೆಂಟ್ ಮೆಂಬರ್ಸ್ನ ಆ್ಯಡ್ ಮಾಡಿ. ಈಗ ನಾನ್ ಪರ್ಮನೆಂಟ್ ಮೆಂಬರ್ಸ್ ಯಾರಿದಾರಲ್ಲ 10 ಜನ, ಅದನ್ನ 14 ಮಾಡಿ. ಸೊ ಟೋಟಲ್ ಆಗಿ 25 ಮಾಡಿ ಅಂತ ಹೇಳ್ಬಿಟ್ಟು ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಪ್ರಾಬ್ಲಮ್ ಏನಂತಂದ್ರೆ ಇದನ್ನ ಡಿಸ್ಕಸ್ ಮಾಡೋಕ್ಕಿರುವಂಥ ಅಸೆಂಬ್ಲಿ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಕೇಳೋಕೆ ರೆಡಿ ಇಲ್ಲ. 17ನೇ ಬಾರಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಬಿಗ್ G4 ಕಂಟ್ರೀಸ್ ಇದನ್ನ ಕ್ರಿಟಿಸೈಸ್ ಮಾಡ್ತಾ ಇದೆ. ಸೊ ಅದಕ್ಕೆ ಸುದ್ದಿನಲ್ಲಿರುವಂಥದ್ದು. ಓಕೆ, ಏನಕ್ಕೆ ಈಗ ನೀಡಿದೆ UNSC ರಿಫಾರ್ಮ್ ಆಗೋದು ಅಂತಂದ್ರೆ ಅಂಡರ್ ರೆಪ್ರೆಸೆಂಟೇಷನ್. ನಾ ಹೇಳ್ದಂಗೆ ಈಗ ಆಫ್ರಿಕನ್ ಕಂಟ್ರೀಸ್ಗಳು ಇಲ್ವೇ ಇಲ್ಲ, ಅಲ್ಲಿ ಲ್ಯಾಟಿನ್ ಅಮೆರಿಕಾಗೆ ರೆಪ್ರೆಸೆಂಟೇಷನ್ ಇಲ್ಲ. ಏಷ್ಯನ್ ಪೆಸಿಫಿಕ್ ರೀಜನ್ ಇಲ್ಲೆಲ್ಲ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗ್ತದೆ. ಇವನ್ ಏಷ್ಯನ್ ರೀಜನಲ್ಲೂ ಅಷ್ಟೇ. ಈಗ ಇಂಡಿಯಾ ಮತ್ತೆ ಚೈನಾ ಇಂಥ ಕಂಟ್ರಿಗಳು ಬಿಟ್ಟರೆ ಬೇರೆಯವ್ರಿಗೆ ಅವಕಾಶನೇ ಇಲ್ಲ. ಕ್ರೆಡಿಬಿಲಿಟಿನೇ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಸ್ಟ್ರಾಂಗ್ ಆಗಿ ಏನೋ ರೀಸನ್ಸ್ ತಗೋತಾ ಇಲ್ಲ ಅವರು ಡಿಸಿಷನ್. ರಷ್ಯಾ ಯುಕ್ರೇನ್ ವಾರ್ ಆಗ್ಬೋದು, ಈ ಪ್ಯಾಲೆಸ್ತೈನ್ ಇಸ್ರೇಲ್ ವಾರ್ ಆಗ್ಬೋದು, ಇವೆಲ್ಲ ನಡೀತಾನೆ ಇದೆ. ಇವನ್ ಇಂಡಿಯಾ ಪಾಕಿಸ್ತಾನದ್ದು ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ಬೋದು. ಎಲ್ಲದಕ್ಕೂ ಅಷ್ಟು ಸ್ಟ್ರಾಂಗ್ ಆಗಿ ಏನು ಡಿಸಿಷನ್ ತಗೋತಾ ಇಲ್ಲ UN. ಜೊತೆಗೆ ವೀಟೋ ಮಿಸ್ಯೂಸ್ ಆಗ್ತಾ ಇದೆ. ನಾವೇನಾದ್ರೂ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನೋಡಿ, ಕೆಲವೊಂದು
ಡಿಸಿಷನ್ಸ್ಗಳು. ಫಾರ್ ಎಕ್ಸಾಂಪಲ್ ಮಸೂರ್ ಅಜಾರ್ನ ನಾವು ಟೆರರಿಸ್ಟ್ ಆರ್ಗನೈಸೇಷನ್ ಅಥವಾ ಟೆರರಿಸ್ಟ್ ಪರ್ಸನ್ ಅಂತೇಳಿ ಡಿಕ್ಲೇರ್ ಮಾಡಬೇಕು ಅಂತಂದಾಗ ಚೈನಾ ಅದಕ್ಕೆ ಅಪೋಸ್ ಮಾಡಿತ್ತು ಇನ್ ಸಪೋರ್ಟ್ ಆಫ್ ಪಾಕಿಸ್ತಾನ್. ಸೊ ಈ ರೀತಿಯಲ್ಲಿ ನಿಜವಾಗ್ಲೂ ನಾವು ಟೆರರಿಸ್ಟ್ಗಳನ್ನ ಗುರುತಿಸೋದು ಅಥವಾ ಗ್ಲೋಬಲ್ ಇಶ್ಯೂಸ್ ಏನಾದ್ರು ತಡಿಬೇಕು ಅಂತ ನೋಡಿದ್ರು ಕೂಡ ಸಪೋರ್ಟ್ ಸಿಗೋದಿಲ್ಲ, ಬಿಕಾಸ್ ಮಿಸ್ಯೂಸ್ ಆಫ್ ವೀಟೋ ಪವರ್. ಸೊ ಹಾಗಾಗಿ ಇದೆಲ್ಲ ತಪ್ಪಿಸ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ರಿಫಾರ್ಮ್ ಆಗ್ಲೇಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು. ಇನ್ನೊಂದಷ್ಟು ಡಿಸ್ಕಸ್ ಮಾಡೋಣ ಮೈನ್ಸ್ ಟೈಮಲ್ಲಿ, ಈಗ ಇಷ್ಟು ಸಾಕು. ಇನ್ನೊಂದು ಯುನೈಟೆಡ್ ನೇಷನ್ ಸುದ್ದಿ ಏನಂತಂದ್ರೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನಿದೆಯಲ್ಲ ಅದು 2 ಇನಿಷಿಯೇಟಿವ್ ನ ಲಾಂಚ್ ಮಾಡಿದೆ. ಏನಂತಂದ್ರೆ ದಟ್ ಇನಿಷಿಯೇಟಿವ್ ಇಸ್ ಸಪೋರ್ಟಿಂಗ್ ಎಐ ಗವರ್ನೆನ್ಸ್ ಅದು ಮುಂದೆ ಅಡಾಪ್ಷನ್ ಹೆಂಗಾಗಬೇಕು ಅಂತೇಳಿ. ಆ 2 ಇನಿಷಿಯೇಟಿವ್ ಯಾವುದು ಅಂತ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. UN ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಪ್ಯಾನಲ್ ಅಂತೇಳಿ, ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಪ್ಯಾನಲ್ ಆನ್ ಎಐ, ಒಂದು ಎಐ ಸಂಬಂಧಪಟ್ಟಂತಹ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಪ್ಯಾನಲ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಏನ್ ಮಾಡುತ್ತೆ ಈ ಪ್ಯಾನಲ್ ಅಂತಂದ್ರೆ, ಎಐ ಬಗ್ಗೆ ರಿಸರ್ಚ್ ಮಾಡುತ್ತೆ, ಎಐ ಸಂಬಂಧಪಟ್ಟಂಗೆ ಇಡೀ UN ಮೆಂಬರ್ಸ್ಗೆ ಅಪ್ಲೈ ಆಗೋ ರೀತಿಯಲ್ಲಿ ಪಾಲಿಸಿ ಮೇಕಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಇದೊಂದು. ಎರಡನೇದು ಎಐ ಗವರ್ನೆನ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಮಿಸ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಗ್ಲೋಬಲ್ ಡೈಲಾಗ್ ಆನ್ ಎಐ ಗವರ್ನೆನ್ಸ್ ಅಂತೇಳಿ ಇನ್ನೊಂದು ಇನಿಷಿಯೇಟಿವ್ ತಂದೆ, ಗ್ಲೋಬಲ್ ಡೈಲಾಗ್ ಆನ್ ಎಐ ಗವರ್ನೆನ್ಸ್ ಅಂತೇಳಿ. ಇದೇನ್ ಮಾಡುತ್ತೆ ಅಂತಂದ್ರೆ ಈ ಪ್ಲಾಟ್ಫಾರ್ಮ್ ಕ್ರಿಟಿಕಲ್ ಎಐ ಇಶ್ಯೂಸ್ ಏನಿರುತ್ತಲ್ಲ ಅದ್ರ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡೋಕ್ಕೆ ಅಂತ ತಂದಿರುವಂತದ್ದು. ಸೊ ಇವೆರಡು ಇಂಪಾರ್ಟೆಂಟ್. ಇದನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಡಾಪ್ಟ್ ಮಾಡ್ಕೊಂಡಿದೆ. ಇಂಪಾರ್ಟೆಂಟ್, ನೇಮ್ಸ್ ಆರ್ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಏನಂತಂದ್ರೆ ಪ್ರಾಜೆಕ್ಟ್ ಆರೋಹಣ್ ಯಾರು ತಂದಿದ್ದಾರೆ ಅಂತ ಕೇಳ್ತಾರೆ. ಅದು ಯಾರು ಕೊಲಾಬ್ರೇಷನ್ ತಂದಿರುವಂತದ್ದು ಅಂತ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ವರ್ಟೀಸ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಅಂತ ಹೇಳಿ ಈ 2 ಸಂಸ್ಥೆಗಳು, ಆರ್ಗನೈಸೇಷನ್ಗಳು ಸೇರಿ ಈ ಪ್ರಾಜೆಕ್ಟ್ ಆರೋಹಣ ಅನ್ನೋದನ್ನ ಲಾಂಚ್ ಮಾಡಿದೆ. ಇದು ಉದ್ದೇಶ ಏನಂತಂದ್ರೆ ಈ ಟೋಲ್ ಪ್ಲಾಜಾ ಎಂಪ್ಲಾಯ್ಗಳು ಇರ್ತಾರಲ್ಲ ಅವ್ರಗಳ ಮಕ್ಕಳುಗಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡಿಸ್ಬೇಕು ಅಥವಾ ಕಡಿಮೆ ದುಡ್ಡಲ್ಲಿ ಎಜುಕೇಶನ್ ಕೊಡಿಸ್ಬೇಕು ಅಂತೇಳಿ. ಅನ್ಲೈಕ್ ಸ್ಕಾಲರ್ಶಿಪ್ ಇಂದ ಆದ್ರೂ ಎಜುಕೇಶನ್ ಅವ್ರು ಕೊಡಿಸ್ಬೇಕು ಅನ್ನೋ ಉದ್ದೇಶ ತಂದಿರುವಂತದ್ದು ಪ್ರಾಜೆಕ್ಟ್ ಆರೋಹಣ ಅಂತೇಳಿ. ಯಾರಿಗೆ? ಟೋಲ್ ಪ್ಲಾಜಾ ಎಂಪ್ಲಾಯ್ಗಳು ಯಾರು ಇರ್ತಾರಲ್ಲ ಅವ್ರಿಗೆ ತಂದಿರುವಂತದ್ದು. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫಿನಾನ್ಷಿಯಲ್ ಬ್ಯಾರಿಯರ್ ಏನಿದೆಯಲ್ಲ ಅದು ಹೋಗುತ್ತೆ, ಆ ಒಂದು ಸೋಷಿಯೋ ಎಕನಾಮಿಕ್ ಡಿವೈಡ್ ಏನಿದೆಯಲ್ಲ ಅದು ಬ್ರಿಡ್ಜ್ ಆಗುತ್ತೆ. ಈಕ್ವಲ್ ಆಕ್ಸೆಸ್ ಟು ದ ಕ್ವಾಲಿಟಿ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ಯಾರು ಈ ಟೋಲ್ ಪ್ಲಾಜಾದಲ್ಲಿ ಕೆಲಸ ಮಾಡ್ತಾರೆ ಎಂಪ್ಲಾಯ್ಗಳು ಅವ್ರಿಗೆ ತರುವಂಥದ್ದು. ಈಗ ಆಲ್ರೆಡಿ 500 ಸ್ಟೂಡೆಂಟ್ಸ್ಗಳನ್ನ ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅಂತ 1 ಕೋಟಿ ಫಂಡ್ ಕೂಡ ಅಲಾಟ್ ಮಾಡಿದ್ದಾರೆ. ಯಾರು ಇದನ್ನ ನಡೆಸುವಂಥದ್ದು, ಇಂಪ್ಲಿಮೆಂಟ್ ಮಾಡೋರು ಅಥವಾ ನೋಡಲು ಯಾರು ಅಂತ ಕೇಳ್ಬೋದು. SMEC ಟ್ರಸ್ಟ್ ಅಂತೇಳಿ, ಭಾರತ್ ಕೇರ್ಸ್ SMEC ಟ್ರಸ್ಟ್ ಭಾರತ್ ಕೇರ್ಸ್ ಅನ್ನೋದು ತರ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಮೆಂಟರ್ಶಿಪ್ ಕೊಡ್ತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾರೆ, ಮತ್ತೆ ಕೆರಿಯರ್ ಬಗ್ಗೆ ಗೈಡೆನ್ಸ್ ಕೂಡ ಕೊಡ್ತಾರೆ. ನೆನ್ಪಿಟ್ಕೋಬೇಕು ಪ್ರಾಜೆಕ್ಟ್ ಆರೋಹಣ್. ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಏನಂತಂದ್ರೆ 2030ಕ್ಕೆ ಮುಂಬರುವ ಕಾಮನ್ವೆಲ್ತ್ ಗೇಮ್ಸ್ ಏನಿದೆಯಲ್ಲ ಅದನ್ನ ಹೋಸ್ಟ್ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ ಕಮಿಟಿ ಅಪ್ರೂವ್ ಮಾಡಿದೆ. ಇದಕ್ಕೆ ಆಲ್ರೆಡಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಪ್ರೂವ್ ಕೂಡ ಮಾಡಿತ್ತು. ಸೊ ಈಗ ಓಕೆ ಆಗಿದೆ, ಎಲ್ಲ ಕಡೆ ಕ್ಲಿಯರೆನ್ಸ್ ಸಿಕ್ಕಿದೆ. 2030ಕ್ಕೆ ಅಹಮದಾಬಾದ್ ಸಿಟಿ, ಈಗ ನಾವೇನ್ ಕರಿತೀವಲ್ಲ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆಯಲ್ಲ ಅದು 2030ಕ್ಕೆ ಕಾಮನ್ವೆಲ್ತ್ ಗೇಮ್ಸ್ಗಳನ್ನ ಹೋಸ್ಟ್ ಮಾಡುತ್ತೆ. ಇದನ್ನ ಐಡಿಯಲ್ ಸಿಟಿ ಅಂತೇಳಿ ಈಗ ಅಪ್ರೂವ್ ಆಗಿದೆ. ಆಕ್ಚುಲಿ ಈ ವರ್ಷ ಏನಾಗಿದೆಯಲ್ಲ 2030 ಹೋಸ್ಟ್ ಮಾಡಬೇಕಾಗಿದ್ದು ಕೆನಡಾ ಈಗ ವಿಡ್ರಾ ಮಾಡ್ಕೊಂಡಿದೆ. ಸೊ ಹಾಗಾಗಿ ಅದು ಈಗ ಇಂಡಿಯಾಗೆ ಅವಕಾಶ ಸಿಕ್ಕಿದೆ. ಇಲ್ಲಿ ಸುಮಾರು 72 ಕಂಟ್ರಿ ಅಷ್ಟು ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಇದ್ದು ಇಲ್ಲಿ ಟೂರಿಸಂ ಬೂಸ್ಟ್ ಆಗುತ್ತೆ, ರೆವಿನ್ಯೂ ಜನರೇಟ್ ಆಗುತ್ತೆ, ಮತ್ತೆ ಜಾಬ್ಗಳು ಕ್ರಿಯೇಟ್ ಆಗುತ್ತೆ. 2026ರಲ್ಲಿ ಗ್ಲಾಸ್ಗೋನಲ್ಲಿ ಈ ಕಾಮನ್ವೆಲ್ತ್ ಗೇಮ್ಸ್ ನಡೆದಿತ್ತು. ಅಲ್ಲೊಂದಷ್ಟು ಗೇಮ್ಸ್ಗಳನ್ನ ಕೈ ಬಿಟ್ಬಿಟ್ಟಿದ್ರು. ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅದರಲ್ಲೂ ನಮ್ಮ ದೇಶೀಯ ಆಟಗಳಿಗೆ ಒಂದು ಪ್ರಾಮುಖ್ಯತೆ ಸಿಗಬಹುದು ಅನ್ನೋ ಒಂದು ಹೋಪ್ಸ್ ಅಲ್ಲಿದ್ದಾರೆ. ಮತ್ತೆ ಈಗ ಅಷ್ಟೇ ಅಲ್ಲ, ಈ 2036ರಲ್ಲಿ ಬರುವಂತಹ ಒಲಿಂಪಿಕ್ ಗೇಮ್ಸ್ಗಳನ್ನು ಕೂಡ ಇಂಡಿಯಾ ಹೋಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ನೆನ್ಪಿಟ್ಕೋಬೇಕು, ನಂಬರ್ಸ್ ಆರ್ ಇಂಪಾರ್ಟೆಂಟ್. 2026ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಆಗಿದೆ, 2030ರಲ್ಲಿ ಇಂಡಿಯಾ ಹೋಸ್ಟ್ ಮಾಡ್ತಾ ಇದೆ. ಕೆನಡಾ ಅವಕಾಶ ಇಲ್ಲ, ನಾವು ಹೋಸ್ಟ್ ಮಾಡ್ತಾ ಇದೀವಿ. ಎಲ್ಲಿ ಇದರಲ್ಲ ಇನಾಗ್ರೇಷನ್ ಆಗುತ್ತೆ ಅಥವಾ ಎಲ್ಲಿ ಓಪನಿಂಗ್ ಆಗುತ್ತೆ ಅಂತ ಕೇಳಬಹುದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ಆಗುವಂಥದ್ದು. ಮತ್ತೆ 2036ಕ್ಕೆ ನಾವು ಒಲಿಂಪಿಕ್ ಗೇಮ್ಸ್ ಕೂಡ ಹೋಸ್ಟ್ ಮಾಡೋದ್ರಲ್ಲಿದ್ದೀವಿ. ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಆಗಸ್ಟ್ 4ನೇ ವಾರದ ಕೆಲವೊಂದು ಕರೆಂಟ್ ಅಫೇರ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕರ್ನಾಟಕದ ಮೊದಲ ಸುದ್ದಿ ಏನಂತಂದ್ರೆ, ಕರ್ನಾಟಕದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಿರ್ತಾರಲ್ಲ ಅವ್ರಗಳಿಗೆ ಓವರ್ಸಿ ಎಜುಕೇಶನ್ ಕೊಡಬೇಕು, ಅಬ್ರಾಡ್ ಅಲ್ಲಿ ಓದೋದಕ್ಕೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ವೊಕೇಶನಲ್ ಟ್ರೈನಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ನೆನ್ಪಿಟ್ಕೊಳ್ಳಿ, ಕರ್ನಾಟಕ ವೊಕೇಶನಲ್ ಟ್ರೈನಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆಯಲ್ಲ ಇದು ಒಂದು ಸ್ಕೀಮ್ ನ ಲಾಂಚ್ ಮಾಡಿದೆ. ಸ್ಕೀಮ್ ಹೆಸರು ಬಂದು ಸ್ಟಡಿ ಅಬ್ರಾಡ್ ಸ್ಕೀಮ್ ಅಂತ, ಅಥವಾ ಸ್ಟಡಿ ಅಬ್ರಾಡ್ ಎಕ್ಸ್ಪೋ ಅಂತ ಕರಿಬಹುದು. ಸೊ ಸ್ಟಡಿ ಅಬ್ರಾಡ್ ಎಕ್ಸ್ಪೋ ಅಂತೇಳಿ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿದೆ. ಈ ಸ್ಕೀಮ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫಿನಾನ್ಷಿಯಲ್ ಏಡ್ ಕೊಟ್ಟು, ವೆಲ್ಫೇರ್ ಸಪೋರ್ಟ್ ಕೊಟ್ಟು, ಫ್ರೀ ಗೈಡೆನ್ಸ್ ಕೊಟ್ಟು, ಟ್ರಾನ್ಸ್ಪರೆಂಟ್ ಆಗಿ ಅವ್ರಿಗೆ ಓದೋದಕ್ಕೆ ಅಬ್ರಾಡ್ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಇದಕ್ಕೆ ಸುಮಾರು 60 ಇಂಟರ್ನ್ಯಾಷನಲ್
ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಗಳ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಫಸ್ಟ್ ಫೇಸಲ್ಲಿ 5,000 ಸ್ಟೂಡೆಂಟ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ, ನೆನ್ಪಿಟ್ಕೋಬೇಕು. ಸ್ಟಡಿ ಅಬ್ರಾಡ್ ಎಕ್ಸ್ಪೋ ಅನ್ನೋ ಕಾರ್ಯಕ್ರಮ ಲಾಂಚ್ ಮಾಡಿರುವಂಥದ್ದು ಕರ್ನಾಟಕ ವೊಕೇಶನಲ್ ಟ್ರೈನಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇನ್ನೊಂದು ಸುದ್ದಿ ಏನಂತಂದ್ರೆ, ಕೆರೆಗಳು ಒತ್ತುವರಿ ಆಗುವಂಥದ್ದು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಡೆವಲಪ್ಮೆಂಟ್ ಆಗದಿದ್ರೆ ಇವನ್ ಕೆರೆಗಳನ್ನ ಬತ್ತಾ ಇದೆ ಅಂತ ಗೊತ್ತಾದ್ರೆ ಒತ್ತುವರಿ ಮಾಡ್ಕೊಳ್ಳೋದು ನೋಡಿದೀವಿ. ಸೊ ಅದಕ್ಕೆ ಅದನ್ನ ತಪ್ಪಿಸ್ಬೇಕು ಅಂತೇಳಿ ಬಫರ್ ಝೋನ್ ಅಂತ ಮಾಡಿರ್ತಿದ್ರು. ಮೊದಲೇನ್ ಮಾಡಿದ್ರು ಅಂತಂದ್ರೆ, ಕೆರೆಯಲ್ಲಿ ಇದೆಯಲ್ಲ ಅದು ಹೆಂಗಿದ್ರು ಅಷ್ಟೇ ಅದರ 30 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಫರ್ ಝೋನ್ ಮಾಡ್ಬಿಡುವಂಥದ್ದು 30 ಮೀಟರ್ ಅಲ್ಲಿ. ಸೊ ದಟ್ ಅವಾಗ ತಡಿಬಹುದು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಬರ್ತಾರೆ, ಏನೋ ಒಂದು ಮಾಡಕ್ ಬರ್ತಾರೆ, ಸೊ ಒತ್ತುವರಿ ಮಾಡ್ಕೋತಾರೆ. ಅದು ತಪ್ಪಿಸ್ಬೇಕು ಅಂತ ಮಾಡಿದ್ದು. ಈಗ ಏನ್ ಮಾಡಿದೆ ಗೌರ್ಮೆಂಟ್ ಅಂತಂದ್ರೆ, ಈ ರೀತಿ ಮಾಡ್ತಾ ಹೋದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲ್ಲ, ಅರ್ಬನ್ ಏರಿಯಾದಲ್ಲಿ ಜಾಗಗಳ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನ ಬೇಸ್ಡ್ ಆನ್, ಈಗ ರ್ಯಾಂಡಮ್ ಆಗಿ 30 ಅಂತ ಫಿಕ್ಸ್ ಮಾಡಬಹುದು, ಬೇಸ್ಡ್ ಆನ್ ಏರಿಯಾ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಏನಾದ್ರು 5 ಗುಂಟೆ ಅಷ್ಟೇ ಕೆರೆ ಇತ್ತು ಅಂತಂದ್ರೆ 0 ಮೀಟರ್ ಬಫರ್ ಝೋನ್ ಇರುತ್ತೆ. ಇಫ್ ಇನ್ ಕೇಸ್ ಏನಾದ್ರು 100 ಎಕರೆಗಿಂತ ಜಾಸ್ತಿ ದೊಡ್ಡದಾಗಿರೋ ಕೆರೆ ಇತ್ತು ಅಂತಂದ್ರೆ 30 ಮೀಟರ್ ಬಫರ್ ಝೋನ್ ಮಾಡುವಂಥದ್ದು. ಇವು 10ರಿಂದ 25 ಎಕರೆ ಇತ್ತು ಕೆರೆ ಅಂತಂದ್ರೆ 12 ಮೀಟರ್ ಅಷ್ಟು ಅದಕ್ಕೆ ಬಫರ್ ಝೋನ್ ಮಾಡುವಂಥದ್ದು. ಈ ರೀತಿಯಾಗಿ ಇದನ್ನ ಅಮೆಂಡ್ ಮಾಡಿದ್ದಾರೆ. ರ್ಯಾಂಡಮ್ ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್ ಆಗಿ 30 ಮೀಟರ್ ಏನಿತ್ತಲ್ಲ ಅದನ್ನ ತೆಗೆದು ಫ್ಲೆಕ್ಸಿಬಲ್ ಆಗಿ ಮಾಡಿದ್ದಾರೆ. ಯಾವ ರೀತಿ ಕೆರೆ ಇರುತ್ತೋ ಆ ಒಂದು ಬೇಸ್ ಮೇಲೆ ಬಫರ್ ಝೋನ್ ನ ಡಿಕ್ಲೇರ್ ಮಾಡಬೇಕು ಅಂತೇಳಿ. ಸೊ ದಟ್ ಅವಾಗ ಏನಾಗುತ್ತೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲೋಯನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲದಕ್ಕೂ ಅಲೋಕ್ ಮಾಡೋಕ್ಕಾಗಲ್ಲ, ಅವ್ರು ಎಲ್ಲವನ್ನು ಅಲೋ ಮಾಡ್ತಿಲ್ಲ. ಓನ್ಲಿ ಪಬ್ಲಿಕ್ ಯುಟಿಲಿಟಿಗೆ ಬರುವಂತಹ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಅಲೋ ಮಾಡ್ತಾ ಇದ್ದಾರೆ ಈ ಒಂದು ಉಳಿಸ್ಕೊಂಡಂತ ಜಾಗದಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಕೆರೆಗಳ ಪ್ರೊಟೆಕ್ಷನ್ ಆಗುತ್ತೆ, ಮತ್ತೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಸೊ ಅದಕ್ಕೆ ಅಂತ ತಂದಿರೋ ಬಿಲ್ಲೇ ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಮೆಂಡ್ಮೆಂಟ್ ಬಿಲ್ ಅಂತೇಳಿ ಇದೆ. ಈಗ ವಿಧಾನಸಭೆಯಲ್ಲಿ ಪಾಸ್ ಆಗಿ ಕೌನ್ಸಿಲ್ ಅಲ್ಲಿ ಕೂಡ ಪಾಸ್ ಆಗಿದೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು ನೆನ್ಪಿಟ್ಕೋಬೇಕಾಗತ್ತೆ. ಇದು ಯೂನಿಫಾರ್ಮ್ ಆಗಿಲ್ಲ, ವೇರಿಯೇಷನ್ ಇದೆ. ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಇಂಡಿಯಾದ ಲಾರ್ಜೆಸ್ಟ್ ಸ್ಟೇಡಿಯಂ ಬಗ್ಗೆ ಓದ್ತಿದ್ವಿ, ವರ್ಲ್ಡ್ ಲಾರ್ಜೆಸ್ಟ್ ಸ್ಟೇಡಿಯಂ ಬಗ್ಗೆ ಓದ್ತಾ ಇದ್ವಿ. ಸೊ ಅದೇ ರೀತಿಯಲ್ಲಿ ಇವಾಗ ಇಂಡಿಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಡಿಯಂ ತರಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಕರ್ನಾಟಕ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ, ಸೂರ್ಯ ಸಿಟಿ ಬೊಮ್ಮಸಂದ್ರದಲ್ಲಿ ಇರುವಂತಹ ಸೂರ್ಯ ಸಿಟಿ ಅನ್ನೋ ಜಾಗದಲ್ಲಿ ಸುಮಾರು 75 ಎಕರೆನಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಡಿಯಂ, ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಡಿಯಂ ತರಬೇಕು. ಅದು ಎಷ್ಟು ಕೆಪಾಸಿಟಿ ಇರುತ್ತೆ ಅಂತಂದ್ರೆ ನಿಯರ್ಲಿ 60,000 ಸೀಟಿಂಗ್ ಕೆಪಾಸಿಟಿ ಇರೋ ರೀತಿಯಲ್ಲಿ ತರಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದೆ. ಸೊ ದಟ್ ಅವಾಗ ಏನಾಗುತ್ತೆ ಅಂತಂದ್ರೆ, ಇಂಟರ್ನ್ಯಾಷನಲ್ ಟೂರಿಸಂ ನ ಪ್ರಮೋಟ್ ಮಾಡಿದಂಗಾಗುತ್ತೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಗಳಿಗೆ ಸಂಬಂಧಪಟ್ಟಂಗೆನೆ ಒಲಿಂಪಿಕ್ ಸೈಜ್ ಇರುವಂತಹ ಸ್ಕೂಲ್ಗಳಾಗ್ಬೋದು, ಅಥವಾ ಸ್ಟೇಟ್ ಆಫ್ ದ ಆರ್ಟ್ ಜಿಮ್ ಆಗ್ಬೋದು, ಮತ್ತೆ ಅಲ್ಲಿರುವಂತಹ ಬಂದಂತರು ಉಳ್ಕೊಳ್ಳೋದಕ್ಕೆ ಗೆಸ್ಟ್ ಹೌಸ್ಗಳಾಗ್ಬೋದು, ಹಾಸ್ಟೆಲ್ ಆಗ್ಬೋದು, ಹೋಟೆಲ್ಗಳಾಗ್ಬೋದು, ಈ ರೀತಿಯಲ್ಲಿ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಜೊತೆ ಬಿಲ್ಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಬೆಂಗಳೂರಿನಲ್ಲೇ ಬಿಲ್ಡ್ ಮಾಡ್ತಾ ಇದ್ದಾರೆ ಬೊಮ್ಮಸಂದ್ರ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸ್ಮಾಲ್ ಅಪ್ಡೇಟ್ ಅಂದ್ರೆ, ಈ ವರ್ಷದ ದಸರಾನ ಬಾನು ಮುಸ್ತಾಕ್ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಇದೊಂದಷ್ಟು ಅಪೋಸಿಷನ್ಸ್ ಎಲ್ಲ ಕೇಳಿ ಬಂತು, ಆದ್ರೂ ಕೂಡ ಈಗ ಬಾನು ಮುಸ್ತಾಕ್ ಅವರು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಅಫಿಷಿಯಲಿ ಗೌರ್ಮೆಂಟ್ ಹೇಳಿದೆ. ತಮ್ಮ ಹಾರ್ಟ್ ಲ್ಯಾಂಪ್ ಕೃತಿಗೆ ಈ ವರ್ಷ ಬೂಕರ್ ಪ್ರೈಸ್ ಪಡೆದಂತಹ ಬಾನು ಮುಸ್ತಾಕ್ ಅವರು ಈ ವರ್ಷದ ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನೊಂದು ಸುದ್ದಿ ಅಂತಂದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಗಂಗಾವತಿ ತಾಲೂಕಿನಲ್ಲಿರುವಂತಹ ಈ ಒಂದು ಹಿರೇಬೆನಗಲ್ ಏನಿದೆಯಲ್ಲ, ಹಿರೇಬೆನಗಲ್ ಸೈಟು, ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಪ್ರಮೋಟ್ ಮಾಡಬೇಕು ಅಂತೇಳಿ ಟೂರಿಸಂ ಮಿನಿಸ್ಟ್ರಿ ತುಂಬಾ ಪುಷ್ ಮಾಡ್ತಾ ಇದೆ. ಇದು ಯಾವ ರೀತಿನಲ್ಲಿ ಆಗುತ್ತೆ ಅಂತಂದ್ರೆ, ಫಸ್ಟ್ ಟೆಂಟಿವ್ ಲಿಸ್ಟ್ ತರ್ತಾರೆ, ಮತ್ತೆ ಯೂನಿಯನ್ ಮಿನಿಸ್ಟ್ರಿ ಏನ್ ಮಾಡುತ್ತೆ, ಯೂನಿಯನ್ ಮಿನಿಸ್ಟ್ರಿ ಆಫ್ ಕಲ್ಚರ್, ನೆನ್ಪಿಟ್ಕೋಬೇಕು, ಯೂನಿಯನ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಕಲ್ಚರ್ ಮಿನಿಸ್ಟ್ರಿ ಏನ್ ಮಾಡುತ್ತೆ ಅಂತಂದ್ರೆ, ಇದನ್ನ ಯುನೆಸ್ಕೋ ಲಿಸ್ಟಿಗೆ ಪಟ್ಟಿ ಮಾಡಿಸುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಅಲ್ಲಿಂದ ಕೆಲವೊಂದು ಆಫೀಸರ್ಸ್ಗಳು ಬಂದು ಇದನ್ನ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ನೀಡಿದೆ ಅಂತಂದ್ರೆ ಅಪ್ರೂವ್ ಮಾಡಿ ಅದನ್ನ ಪರ್ಮನೆಂಟ್ ಲಿಸ್ಟ್ ಕಾರ್ಡ್ ಮಾಡ್ತಾರೆ. ಸೊ ದಟ್ ಅವಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುತ್ತೆ. ಸೊ ಅಂತದ್ದೇನಿದೆ ಇದರಲ್ಲಿ, ಸೊ ಅಂತದ್ದು ನಾವು ನೋಡುವಂಥದ್ದು ಏನಿದೆ ಇದರಲ್ಲಿ ಅಂತಂದ್ರೆ, ಇಲ್ಲಿನ ಸುಮಾರು 20 ಎಕರೆ ಜಾಗಗಳಲ್ಲಿ ನಮಗೆ ಮೆಗಾಲಿಥಿಕ್ ಡಾಲ್ಮೆನ್ಸ್ ನೋಡೋಕೆ ಸಿಗುತ್ತೆ. ನೋಡಿ, ಮೆಗಾಲಿಥಿಕ್ ಡಾಲ್ಮೆನ್ಸ್ಗಳು ನೋಡೋಕೆ ಸಿಗುತ್ತೆ. ಮೆಗಾಲಿಥಿಕ್ ಅಂದ್ರೆ ಬೃಹತ್ ಶಿಲಾಯುಗ ಟೈಮಲ್ಲಿ ಇರುವಂಥದ್ದು. ಮತ್ತೆ ಆಶ್ ಮೌಂಟ್ಸ್, ಸೆಟಲ್ಮೆಂಟ್ಸ್ಗಳು ಮಾರ್ಕೊಂಡು ನಾವು ಇಲ್ಲಿ ನೋಡ್ಬೋದು. ಕೆಲವೊಂದು ಮ್ಯೂಸಿಕಲ್ ರಾಕ್ಸ್ಗಳು ಇಲ್ಲಿ ಸಿಗುತ್ತಂತೆ. ಇಲ್ಲಿ ನ್ಯೂ ಸ್ಟೋನ್ ಏಜ್ ಇಂದ ಹಿಡಿದು, ನವಶಿಲಾಯುಗದಿಂದ ಹಿಡಿದು ಐರನ್ ಏಜ್ ವರ್ಗು, ಕಬ್ಬಿಣ ಯುಗದವರೆಗೂ ಸೆಟಲ್ಮೆಂಟ್ಸ್ಗಳು ಮತ್ತೆ ಎಸ್ಟಾಬ್ಲಿಷ್ಗಳನ್ನ ನಾವು ನೋಡೋಕೆ ಸಿಗುತ್ತೆ. ಸುಮಾರು 400 ಮೆಗಾಲಿಥ್ಸ್ಗಳು ಇಲ್ಲಿದೆ. ಸೊ ಆಮೇಲೆ ಒನ್ ಆಫ್ ದ ಲಾರ್ಜೆಸ್ಟ್ ರಾಕ್ ಪೇಂಟಿಂಗ್ಸ್ಗಳು ಇಲ್ಲಿದೆ. ಸೊ ಇಲ್ಲಿರುವಂತ ಸೈಟ್ ಬಂದು ಸುಮಾರು 3000 ವರ್ಷ ಹಳೇದು. ಇದನ್ನ ಲೋಕಲ್ ಏನಂತ ಕರೀತಾರೆ ಅಂತಂದ್ರೆ ಮೋರ್ಯಾರ್ ಗುಡ್ಡ ಅಂತ ಕರೀತಾರಂತೆ, ಮೋರ್ಯಾರ್ ಗುಡ್ಡ ಅಂತ ಹೇಳಿ. ಸೊ ಆದ್ರಿಂದ ಇದನ್ನ ರೆಕಗ್ನೈಸ್ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು, ಅಥವಾ ಇಂಟರ್ನ್ಯಾಷನಲ್ ಅಟೆನ್ಷನ್ ಗ್ರಾಬ್ ಮಾಡಲೇಬೇಕಾಗಿದೆ ಅಂತ ಹೇಳಿ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಆಡ್ ಮಾಡಬೇಕು ಅಂತ ಹೇಳಿ ಪುಷ್ ಮಾಡ್ತಿದೆ ಈಗ ಗವರ್ಮೆಂಟ್. ಇದರ ಲೊಕೇಶನ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಗಂಗಾವತಿ ತಾಲೂಕು, ಕೊಪ್ಪಳ. ಜೊತೆಗೆ ಇಲ್ಲಿ ಏನ್ ಸಿಗುತ್ತೆ ಅಂತ ನೋಡ್ಕೋಬೇಕು. ಮೆಗಾಲಿಥಿಕ್ ಡೆವಲಪ್ಮೆಂಟ್ ಸಿಗುತ್ತೆ ಇಲ್ಲಿ, ನ್ಯೂ ಸ್ಟೋನ್ ಏಜ್ ಹಿಡಿದು ಐರನ್ ಏಜ್ ವರೆಗೂ ಇರುವಂತಹ ಸೆಟಲ್ಮೆಂಟ್ಸ್ಗಳ ಕುರುಹುಗಳು ನಮ್ಗೆ ಸಿಗ್ತವೆ. ಸುಮಾರು 3000 ವರ್ಷಗಳ ಹಿಂದಿನ ಇತಿಹಾಸಗಳು ನಮ್ಗೆ ನೋಡೋಕೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದು ಸುದ್ದಿ ಏನಂತಂದ್ರೆ,
ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿರುವಂತಹ ಈ ಬುಕ್ಕಾಪಟ್ಟಣ ಚಿಂಕಾರ ವೈಲ್ಡ್ ಲೈಫ್ ಸೆಂಚುರಿ ಏನಿದೆಯಲ್ಲ, ಇದನ್ನ ನೋಟಿಫೈ ಮಾಡಿದ್ದು 2019ರಲ್ಲಿ. ಇನ್ನು 5 ವರ್ಷನೂ ಆಗಿಲ್ಲ. ಈಗ ರೀಸೆಂಟ್ ಆಗಿ 5 ವರ್ಷ ಆಗ್ತಾ ಬರ್ತಾ ಇದೆ. ಸೊ ಇವಾಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇಲ್ಲಿ ಮೈನಿಂಗಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಓರೋ ಜಿಯೋ ಎಕ್ಸ್ಪ್ಲೋರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಗೆ ಅಲ್ಲಿ ಮೈನಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಗೋಲ್ಡ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಆಯ್ತಾ ಹೋಯ್ತು ಅಂತಂದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ಡಿಗ್ರೇಡೇಷನ್ ಶುರು ಆಗುತ್ತೆ, ಸಾಯಿಲ್ ಕ್ವಾಲಿಟಿ ಹಾಳಾಗುತ್ತೆ, ಪೊಲ್ಯೂಷನ್ ಬರಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ಸಸ್ಯ ಸಂಪತ್ತು ಹಾಳಾಗುತ್ತೆ. ಸೊ ಹಾಗಾಗಿ ಇದು ಕನ್ಸರ್ನ್ ಆಗಿರುವಂಥದ್ದು. ಬುಕ್ಕಾಪಟ್ಟಣ ಚಿಂಕಾರ ವೈಲ್ಡ್ ಲೈಫ್ ಸೆಂಚುರಿ ಅಥವಾ ಬುಕ್ಕಾಪಟ್ಟಣ ಚಿಂಕಾರ ಸೆಂಚುರಿ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ತುಮಕೂರು ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿ ಬರೀ ಚಿಂಕಾರಗಳಷ್ಟೇ ಅಂತಲ್ಲ, ಚಿಂಕಾರ ಜೊತೆಗೆ ಬ್ಲಾಕ್ ಬಗ್ಸು, 4 ಆಂಟಿಲೋಪ್ಸು, ಲೆಪರ್ಡ್ಸು, ಸ್ಲಾತ್ಲಿ ಬಿಯರ್ಸು, ಹೈನಾಸು, ಜಾಕಲ್ಸ್ ಈ ಥರದ್ದೆಲ್ಲಾನು ಇದೆ. ಮತ್ತು ಇದನ್ನ ಸುಮಾರು 1 ರಿಂದ 3 ಕಿಲೋಮೀಟರ್ ಅಷ್ಟು ಎಕೋ ಸೆನ್ಸಿಟಿವ್ ಝೋನ್ ಅಂತ ಕೂಡ ರೀಸೆಂಟಾಗಿ ಅದನ್ನು ಆರ್ಡರ್ ಕೂಡ ಮಾಡಿದ್ರು, ನೋಟಿಫೈ ಕೂಡ ಮಾಡಿದ್ರು. ಸೊ ಅಂಥ ಟೈಮಲ್ಲಿ ಈಗ ಗೋಲ್ಡ್ ಎಕ್ಸ್ಪ್ಲೋರೇಷನ್ಗೆ ಅವಕಾಶ ಕೊಟ್ಟಿರುವಂಥದ್ದು ಕನ್ಸರ್ನ್ ಆಗಿದೆ. ಸೊ ಅದಕ್ಕೋಸ್ಕರ ಸುದ್ದಿನಲ್ಲಿದೆ. ಸ್ವಲ್ಪ ಬುಕ್ಕಾಪಟ್ಟಣ ವೈಲ್ಡ್ ಲೈಫ್ ಸೆಂಚುರಿ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಈ ಒಂದು ಟಾಪಿಕ್ ಜೊತೆಗೆ ಈ ಒಂದು ಸೆಷನ್ ಎಂಡ್ ಮಾಡ್ತಾ ಹೋಗೋಣ. ಇದರ PDF ನಮಗೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಸೊ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ನಿಮ್ಮ PDF ನ ಕಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ಒಂದು ಸೆಷನ್ ಅಲ್ಲಿ ಇನ್ನೊಂದಷ್ಟು ಟಾಪಿಕ್ಗಳನ್ನ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.